ಆಗ ನಂಗೂ ಬೇಜಾರಾಗ್ತಾ ಇತ್ತು. ನಮ್ ಕಾಲ ಏನೋ ಮುಗ್ದೋಗುತ್ತೆ, ಆದ್ರೆ ನಚ್ಚಿ ಬದುಕು ಹಾಗಾಗ್ಬಾರ್ದಲ್ವಾ? ಅದಕ್ಕೆ ಆಗಾಗ ಅವ್ರ ಹತ್ರ ಈ ವಿಷಯ ಪ್ರಸ್ತಾಪ ಮಾಡ್ತಿದ್ದೆ. ಈ ಸಮಾಜದಲ್ಲಿ ನನಗೆ ಹೆಂಡತಿ ಸ್ಥಾನ ಕೊಡಿ, ನನ್ನ ಮಗುಗಪ್ಪ ನೀವೇ ಅಂತ ಒಪ್ಕೊಳ್ಳಿ ಅಂತ ಅವ್ರ ಹತ್ರ ಕೇಳ್ತಿದ್ದೆ. ಆದ್ರೆ ಅವ್ರ ಮಾತು ಬದಲಾಯಿಸೋರು. ಈ ವಿಷಯ ಇವಾಗ ಯಾಕೆ ಅನ್ನೋರು. ಸಿಟ್ ಮಾಡ್ಕೊಂಡು ಏನಾದ್ರೂ ಒಂದು ಹೇಳಿ ಸಮಾಧಾನ ಮಾಡ್ಬಿಡೋರು. ಒಟ್ನಲ್ಲಿ ಮನೆ ಕುಟುಂಬ ಅನ್ನೋದು ನಮ್ಮ ಹಣೆಯಲ್ಲಿ ಬರ್ದಿಲ್ಲ ಅನ್ಕೊಂಡು ಹೋಪೆ ಕಳ್ಕೊಂಡ್ಬಿಟ್ಟಿದ್ದೆ. ಇರ್ಲಿ ಬಿಡಿ, ಈಗ ಬಂದಾಯ್ತಲ್ಲ. ನಚ್ಚಿ ಅಂತೂ ಮನೆ ಅವರಿಗೆ ತುಂಬಾ ಹತ್ರ ಆಗಿದ್ದಾನೆ. ಹೌದು, ಅವನ್ ಯಾರು ಅಂತ ಗೊತ್ತಿಲ್ದೇನೆ ಎಲ್ರೂ ಅವನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ನಾವು ಇದೇ ಮನೆಯವರು ಅನ್ನೋ ತರ ಟ್ರೀಟ್ ಮಾಡ್ತಾ ಇದ್ದಾರೆ. ಇದೇ ಕೋಟೆ ಮನೆ ಕೊಡೋ ಬೆಲೆ. ಈ ಮನೆ ಬೇರೆಯವ್ರಿಗೆ ಸಹಾಯ ಮಾಡುತ್ತೆ ಹೊರತು ಯಾವತ್ತೂ ಯಾರಿಗೂ ಅನ್ಯಾಯ ಮಾಡಿಲ್ಲ. ನಿಮ್ಗೂ ಸಹ ಯಾವುದೇ ರೀತಿ ಅನ್ಯಾಯ ಆಗ್ಬಾರ್ದು ಅಂತ ರಾಯರು ಈ ಮನೆಗೆ ಕರ್ಕೊಂಡ್ ಬಂದಿರೋದು. ನೀವ್ ಹೇಳೋದು ನಿಜ ಸತ್ಯ ಅವರೇ. ಕೋಟೆ ಮನೆ ದೊಡ್ಡತನದ ಬಗ್ಗೆ ಕೇಳಿದ್ದೆ, ಆದ್ರೆ ಇವಾಗ ಅದ ಅನುಭವಕ್ಕೂ ಬಂತು. ಆದ್ರೆ 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 ಏನು? ಇವತ್ತೇನೋ ಎಲ್ಲ ಸರಿ ಇದೆ, ಚೆನ್ನಾಗಿದೆ. ಆದ್ರೆ ಮುಂದೇನಾಗುತ್ತೋ ಅನ್ನೋ ಭಯ, ನಿಜ ಗೊತ್ತಾದ್ರೆ ಅನ್ನೋ ಭಯ. ಈಗ ಸದ್ಯಕ್ಕಂತೂ ಈ ವಿಷಯ ಗೊತ್ತಾಗಬಾರ್ದು. ನನಗೆ ಚಿಕ್ಕತ್ತಿದೆ ಭಯ. ಅವ್ರಿಗೆ ಈ ವಿಷಯ ಅರ್ಗಿಸ್ಕೊಳ್ಳೋ ಶಕ್ತಿ ಅಂತೂ ಇಲ್ಲ. ನಾವೇ ನಿಧಾನವಾಗಿ ಅವ್ರಿಗೆ ಹೇಳಬೇಕು. ಇವ್ರು ಯಾಕೆ ಇಲ್ಲಿ ಬಂದ್ರು ಅಂತ ಕೇಳಿದ್ರೆ ಏನ್ ಹೇಳೋದು ಅಂತ ಭಯ ಕಾಡ್ತಿದೆ. ಚಿಕ್ಕ ಮಾವಂಗ್ ನಿಜ ಮಾತ್ರ ಹೇಳ್ಬೇಡಿ. ರಾಯರು ಎಲ್ರ ಮುಂದೆ ಹೇಳಿರೋ ಕಾರಣನೇ ಅವ್ರಿಗೂ ಹೇಳಿ ಕನ್ವಿನ್ಸ್ ಮಾಡಿ. ನಾನು ಹಾಗೆ ಹೇಳ್ತೀನಿ, ಆದ್ರೆ ಅವ್ರು ನನ್ನ ಮಾತನ್ನ ನಂಬಿ ಸುಮ್ಮನಾಗ್ತಾರ? ಗುಟ್ ಗೊತ್ತಾಗ್ದಿರೋ ಹಾಗೆ ನನ್ನ ಪ್ರಯತ್ನನ ನಾನು ಖಂಡಿತ ಮಾಡೇ ಮಾಡ್ತೀನಿ. ಇವ್ರ ಆಚೆ ಇದ್ದಾಗ ಒಂಥರ ಭಯ ಇತ್ತು. ಆದ್ರೆ ಈಗ ಮನೆಗೆ ಬಂದ ಮೇಲೆ ಆಪತ್ತು ಕಣ್ಮುಂದೆನೆ ಓಡಾಡ್ತಾ ಇದೆ ಅಂತ ಅನ್ನಿಸ್ತಿದೆ. ರಾಯರ ಹತ್ರ ಮುಂದೆ ಏನು ಅಂತ ಮಾತಾಡ್ಬೇಕು. ವಾವಕ್ಕ, ನೋಡಿ ಇಲ್ಲಿ ನಿನ್ನ ಹೆಸರು. ಬೋಂಡ ಅಂಗಡಿ ಶುರುವಾಗೋದು ಮಧ್ಯಾಹ್ನದ ಮೇಲೆ. ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ನಾನು ಕಾಲಿನೇ ಕೂತಿರ್ಬೇಕಲ್ವಾ? ಅದಕ್ಕೆ ತರಕಾರಿ ಅಂಗಡಿ ಹಾಕೋಣ ಅನ್ಕೊಂಡಿದೀನಿ. ಈ ಬಾಲ ಬೇಕು ಬೇಕು ಅಂತಾನೆ ಈ ರೀತಿ ಮಾಡ್ತಿದ್ದಾನೆ. ಬೇಡ ಬೇಡ ಅಂದ್ರು ಬೋಂಡ ಅಂಗಡಿ ಇಟ್ಟ. ಇವಾಗ ನೋಡಿದ್ರೆ ತರಕಾರಿ ಅಂಗಡಿ ಇಡಕ್ ಹೊರಟಿದ್ದಾನೆ. ಎಲ್ರೂ ಸಪೋರ್ಟ್ ಮಾಡ್ತಾರೆ. ನಾನ್ ಮಾಡಿದ ಒಂದೇ ಒಂದ್ ತಪ್ಪಿಗೆ ಇಷ್ಟೆಲ್ಲ ಅನುಭವಿಸ್ಬೇಕಾ? ಇನ್ನ ಸುಮ್ಮನಿದ್ರೆ ಆಗಲ್ಲ. ಅದ್ ಹೇಗ್ ತರಕಾರಿ ಅಂಗಡಿ ಇಡ್ತೀವೋ ನಾನ್ ನೋಡ್ತೀನಿ. ಅಕ್ಕ, ಅದು ಹಾಗೆ ಮಾತಾಡ್ತಾ ಯಾರನ್ನ ಏನ್ ಕೇಳ್ಬೇಕು ಅಂತ ಗೊತ್ತಾಗಲ್ವಾ ನಿನಗೆ?
ನೀನ್ ಯಾವಾಗ ಬಂದೆ ಅಕ್ಕ? ನೀವಿಬ್ರು ಮಾತಾಡ್ತಿದ್ರಲ್ಲ ಅವಾಗ್ಲೇ ಬಂದೆ. ನೋಡಮ್ಮ ಪದ್ಮ, ನಿನಗೆ ಹೇಳಕ್ಕಾಗದೇ ಇರೋಂಥ ವಿಷಯನು ನಿನಗೆ ಮುಜುಗುರ ತರುವಂಥ ವಿಷಯ ಆಗಿದ್ರೆ ಯಾವುದು ಹೇಳ್ಬೇಡಮ್ಮ. ನಾವು ಅದನ್ನೇನು ಕೇಳಲ್ಲ. ನಮ್ಮ ಊರ್ಮಿಳ ಬಾಯಿ ತಪ್ಪೇನೋ ಕೇಳ್ಬಿಟ್ಲು ಅಷ್ಟೇ. ನೀನ್ ಬೇಜಾರು ಮಾಡ್ಕೋಬೇಡ. ಪದ್ಮ, ಮಾತಾಡ್ತಾ ಹಾಗೆ ಕೇಳ್ಬಿಟ್ಟೆ, ಬೇಜಾರು ಮಾಡ್ಕೋಬೇಡಿ. ಇಲ್ಲ ಇಲ್ಲ, ಬೇಜಾರೇನಿಲ್ಲ. ನಾನು ನಚ್ಚಿ ಏನ್ ಮಾಡ್ತಿದ್ದಾನೆ ಅಂತ ನೋಡ್ಕೊಂಬರ್ತೀನಿ. ಊರ್ಮಿಳ, ಸ್ವಲ್ಪ ನೋಡ್ಕೊಂಡು ಮಾತಾಡು. ಹಿಂದೂ ಮುಂದೆ ಗೊತ್ತಾಗದೆ ಈ ಪ್ರಶ್ನೆ ಕೇಳ್ಬಿಟ್ಟೆ. ವಿಷಯಕ್ಕೆ ಬರಲ್ಲ. ಆಮೇಲೆ ಬೇಬಿ ಹೇಳ್ತೀನಿ ಕೇಳು. ಹೇಳು. ಅತ್ತೆ ನನ್ನನ್ನ ಅತ್ತೆ ನಿನ್ನ ನೀನೇ ಉತ್ತರಾಧಿಕಾರಿ ಅಂತ ಹೇಳಿದ್ರು. ಮುಂದೆ ಕೋಟೆ ಮನೆನ ನಾನೇ ನಿಭಾಯಿಸ್ಬೇಕಂತೆ. ಅಯ್ಯೋ ದೇವ್ರೆ, ಏನ್ ದೇವ್ರೆ, ಕೋಟೆ ಮನೆ ನಿಭಾಯಿಸೋದಕ್ಕೆ ಏನೇನೆಲ್ಲ ಕಲ್ತ್ಕೋಬೇಕು ಅಂತ ನಿನಗೆ ಗೊತ್ತಾ? ಅಡಿಗೆ ಹೇಗ್ ಮಾಡ್ಬೇಕು, ಪೂಜೆ ಹೇಗ್ ಮಾಡ್ಬೇಕು, ಯಾರ ಜೊತೆ ಹೇಗ್ ಮಾತಾಡ್ಬೇಕು, ಹೇಗಿರ್ಬೇಕು, ಹೇಗ್ ನಡ್ಕೋಬೇಕು, ಇದನ್ನೆಲ್ಲ ಒಳ್ಳೆ ಪುಟ್ಟ ಮಗುಗ್ ಹೇಳ್ಕೊಡೋ ತರ ಹೇಳ್ಕೊಡ್ತಿದ್ದಾರೆ ಗೊತ್ತಾ? ಹೌದಾ? ಅಮ್ಮ ಒಳ್ಳೆ ಕೆಲ್ಸಾನೇ ಮಾಡ್ತಾ ಇದಾರೆ ಬಿಡು. ಆದ್ರೂ ಸತ್ಯ, ನನ್ನ ಆಲ್ರೌಂಡರ್ ರೌಡಿ ಹೆಂಡತಿ ಎಲ್ಲಾನು ನಿಭಾಯಿಸ್ತಾಳೆ ಅನ್ನೋ ಭರವಸೆ ನನ್ಗಿದ್ಯಪ್ಪ. ಯಾಕಮ್ಮ, ನಾನೇನಾದ್ರು ಸುಳ್ಳು ಹೇಳಿದ್ನಾ? ಇಲ್ಲ 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 ಇಲ್ಲ, ಈ ಬಿಲ್ಡಪ್ ಬೇಕು. ಓಹೋ, ನಾನ್ ಯಾರು ಸಾರಿ, ತಮಾಷೆ. ಈಗ ಫಸ್ಟ್ ಇಂದಾನೆ ಸ್ಟಾರ್ಟ್ ಮಾಡ್ತೀನಿ. ಮುಂದುವರ್ಸಿ. ನಾನ್ ಯಾರು? ಸತ್ಯ. ಬರೀ ಸತ್ಯ ಅಲ್ಲ, ಕೋಟೆ ಮನೆ ಸೀತಮ್ಮನ್ ಸೊಸೆ, ಒನ್ ಅಂಡ್ ಓನ್ಲಿ ಸತ್ಯ. ನೀನ್ ಆ ರೂಟಲ್ಲಿ ಬರ್ತಾ ಇದ್ಯಾ? ಈ ಎಲ್ರಿಗೂ ಅತ್ತೆ ಸೊಸೆ ಜಗಳ ನೋಡಿ ಬೇಜಾರಾಗಿ ಹೋಗಿರುತ್ತೆ. ಆದ್ರೆ ನಮ್ಮ ಮನೇಲಿ ನೋಡ್ರಪ್ಪ ಡಿಫರೆಂಟ್. ಈ ಅತ್ತೆ ಸೊಸೆ ಲವ್ ಸ್ಟೋರಿಲಿ ನಾನು ನಮ್ಮಪ್ಪ ಲೆಕ್ಕಕ್ಕಿಲ್ದಂಗ ಆಗ್ಬಿಟ್ಟಿದೀವಿ. ಪುಣ್ಯ ಮಾಡಿದ್ರಿ ನೀವು. ಎಲ್ರು ಮನೇಲೂ ಸೀತಮ್ಮನ್ ತರ ಅತ್ತೆ ಇದ್ರೆ ಅಲ್ಲಿ ಜಗಳಕ್ ಅವಕಾಶನೇ ಇರಲ್ಲ. ಏನೇ ಆದ್ರೂ ನೀನು ತುಂಬಾ ಒಳ್ಳೆ ಸತ್ಯ. ಈ ಮನೆ ಇಷ್ಟೊಂದು ಸಂತೋಷವಾಗಿರಕ್ಕೆ ಕ್ರೆಡಿಟ್ ನಿನ್ಗೂ ಸೇರ್ಬೇಕು. ಮೊದಲು ಅಮ್ಮ ನಿನ್ನ ಒಪ್ಕೊಂಡಿರ್ಲಿಲ್ಲ. ಅವ್ರು ನೀನು ಒಪ್ಕೊಳ್ಳೋ ತನಕ ನೀನ್ ತಾಳ್ಮೆಯಿಂದ ಕಾದು ಅವ್ರ ಮನ್ಸ್ ಗೆದ್ದಿಲ್ಲ. ನಿನ್ ತರ ಸೊಸೆ, ನಮ್ಮ ಅಮ್ಮನ ತರ ಅತ್ತೆ ಎಲ್ರು ಮನೇಲೂ ಇರ್ಲೇಬೇಕು ಸತ್ಯ. ಆಹಾ, ನನ್ ಗಂಡ ಜಾಣ, ಹೆಂಡ್ತಿನ್ ಬಿಟ್ಕೊಡಲ್ಲ. ಹೆಂಡ್ತಿನ ಬಿಟ್ಕೊಡೋ ಮಾತೇ ಇಲ್ಲಮ್ಮ. ಏನಣ್ಣ ತರಕಾರಿ ರೇಟ್ ಇಷ್ಟೊಂದು ಆಗ್ಬಿಟ್ಟಿದೆ. ನಾನು ಹೋಲ್ಸೇಲ್ ತಗೊಬೇಕು ಅನ್ಕೊಂಡಿದ್ದೀನಿ, ಸ್ವಲ್ಪ ಕಡಿಮೆ ಮಾಡ್ಕೊಡಿ. ಏನ್ ಇಷ್ಟೊಂದು ತರಕಾರಿ ಬೇಕಂತಿದ್ರೆ ಫಂಕ್ಷನ್ ಏನಾರು ಇದೆಯಾ? ಇಷ್ಟೊಂದೆಲ್ಲ ತರಕಾರಿ ಬೇಕಂದ್ರೆ ನಾವೇ ತಂದ್ಕೊಡೋ ವ್ಯವಸ್ಥೆ ಮಾಡ್ತೀವಿ. ಫಂಕ್ಷನ್ ಎಲ್ಲ ಏನಲ್ಲ, ನಾನೊಂದು ತರಕಾರಿ ಅಂಗಡಿ ಹಾಕ್ಬೇಕು ಅನ್ಕೊಂಡಿದ್ದೀನಿ. ಅದಕ್ಕೆ ನೀವು ಕಡಿಮೆ ಕೊಟ್ರೆ ನಮಗೂ ಹೆಲ್ಪ್ ಆಗುತ್ತೆ ಅಂತ ಕೇಳಿದೆ. ಇಲ್ಲಿರೋರಿಗೆ ವ್ಯಾಪಾರ ಇಲ್ಲ, ಮತ್ತೊಂದ್ ಅಂಗಡಿ ಎಲ್ಲಪ್ಪ ಹಾಕ್ತೇ ನೀನು? ಇಲ್ಲಲ್ಲ ಅಣ್ಣ, ನಮ್ಮ ಏರಿಯಾಲ್ ಅಂಗಡಿ ಹಾಕ್ತೀನಿ, ಸ್ವಲ್ಪ ನೋಡ್ಕೊಂಡು ಕೊಡಿ. ಇಲ್ಲಪ್ಪ, ನಮ್ದೆಲ್ಲ ಫಿಕ್ಸ್ ರೇಟ್. ನಮಗೆ ಇಲ್ಲಿ ಸರಿಯಾಗಿ ವ್ಯಾಪಾರ ಅಲ್ಲ ಅಂತ ನಿಂದ ಬೇರೆನಾ? ಅದೇ ಕಣ ಅಂಗ್ರೆಗಾಡ್ತಿದ್ಯಾ? ಸ್ವಲ್ಪ ತಿನ್ ಮುಂಚೆ ಕೊಡ್ತೀನಿ ಅಂತ ನಿಂತಿದ್ದೆ. ಒಂದೆರಡು ದಿನ ಕೊಡ್ಬೋದಾಗಿತ್ತು. ಬೆಳಿಗ್ಗೆ 2 ಗಂಟೆಗೆ ಎದ್ದು ಕಮ್ಮಿ ರೇಟಿಗೆ ತರಕಾರಿ ತಗೊಂಡ್ಬರ್ತೀವಿ. ವ್ಯಾಪಾರ ಕೇಳ್ತೀರ ನಿನಗೆ ನಾವು ಅಷ್ಟು ಕಡಿಮೆ ಕೊಡ್ಬೇಕಾ? ಅಮಲ್ ಬೇಬಿ,
ಅಮೂಲ್ ಬೇಬಿ. ಸತ್ಯ, ನೀನ್ ಯಾವಾಗ ಬಂದೆ? ಹಾ, ತಾವ್ ಸ್ವಪ್ನ ಲೋಕದಲ್ಲಿ ಕಳ್ದೋಗ್ಬಿಟ್ಟಿದ್ರಲ್ಲ, ಆಗ ಬಂದೆ. ಹಾಗೇನಿಲ್ಲಮ್ಮ, ನಿನ್ನ ಕಾದು ಕಾದು ನಾನು ಕಳ್ದೋಗಿದ್ದೆ ಅಷ್ಟೇ. ಯಾಕೆ ಲೇಟು? ನಚ್ಚಿ ಜೊತೆ ಆಟ ಆಡ್ತಾ ಇದ್ದೆ. ಅವನ್ ಜೊತೆ ಆಟ ಆಡ್ತಾ ಇದ್ರೆ ಸಮಯ ಹೋಗೋದೇ ಗೊತ್ತಾಗಲ್ಲ, ಗೊತ್ತಾ? ನಿಜ ಸತ್ಯ, ನಚ್ಚಿ ಒಂಥರ ಸ್ಪೆಷಲ್. ಮಾತಾಡ್ದೇನೆ ಎಲ್ರೂ ಮನ್ಸು ಗೆದ್ಬಿಟ್ಟಿದ್ದಾನೆ. ಹೌದು ಅಮೂಲ್ ಬೇಬಿ, ನೋಡೋದಕ್ಕೆ ಎಷ್ಟು ಮುದ್ದಾಗಿದ್ದಾನೆ ಅಲ್ವಾ? ಹಾ, ಬರೀ ಪದ್ಮ ಅವ್ರ ಮಗನೇ ಹೊಗಳ್ತೀಯೋ ಅಥವಾ ನಮ್ದು ಅಂತ ಒಂದು ಪುಟಾಣಿ ಕಾರ್ತಿಕ್, ಪುಟಾಣಿ ಸತ್ಯನ್ ಬಗ್ಗೆ ಯೋಚನೆ ಮಾಡ್ತೀಯೋ? ನನಗೆ ಬೇಬಿ ಅಂತ ನೀನೇ ಇದೆಯಲ್ಲ ಅಮೂಲ್ ಬೇಬಿ. ಆ ಬೇಬಿ ಅಲ್ಲ ಸತ್ಯ, ನಮ್ದು ಅಂತ ಒಂದು ಮಗು ಆದ್ರೆ ಲೈಫ್ ಎಷ್ಟು ಚೆನ್ನಾಗಿರುತ್ತಲ್ವಾ? ನನಗೂ ಮಕ್ಕಳಂದ್ರೆ ಇಷ್ಟಾನೇ ಅಮೂಲ್ ಬೇಬಿ. ಆದ್ರೆ ಈಗ ಒಂದ್ ಗುರಿ ಅಂತ ಇದೆ ಅಲ್ವಾ? ನಾನು ಓದ್ಬೇಕು, ಆ ಗುರಿ ಮುಟ್ಬೇಕು. ಅವತ್ತೇ ಇದನ್ನೆಲ್ಲ ಹೇಳ್ದೆ ಅಲ್ವಾ ನಿನ್ಗೆ? ಸತ್ಯ, ನನ್ಗೆ ಅರ್ಥ ಆಗತ್ತೆ. ನಿನ್ ಗುರಿನ ನೀನ್ ಮುಟ್ಟು, ನೀನ್ ಓದು ಬೇಗ ಮುಗಿಲಿ, ನೀನ್ ಅನ್ಕೊಂಡಿದ್ದೆಲ್ಲ ಈಡೇರ್ಲಿ, ನಿನ್ ಕನ್ಸು ಜೊತೆ ನನ್ ಕನ್ಸು ನೆರವೇರ್ಲಿ. ಆಹಾ, ಮಾತಾಡೋದನ್ನ ಚೆನ್ನಾಗ್ ಕಲ್ತಿದ್ಯಾ ನೀನು. ನಾವ್ ಗೊತ್ತಲ್ಲ, ನನ್ ಹೆಂಡತಿ ಯಾರು ಗೊತ್ತಾ? ಒಂದ್ ಟೈಮಲ್ಲಿ ಒಂದ್ ಏರಿಯಾನೇ ಗಡ 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 ಅಂತ ನಡಗಿಸ್ತಾ ಇದ್ಲು. ಇವಾಗ ಅವಳು ಗಂಡು ನಡಗಿಸ್ತಾ ಇದ್ದಾಳೆ. ಹಾ, ಹೌದಾ? ಹೌದಾ? ಸತ್ಯ ಬಿಡು ನೋಡ್ತಾ ಇದೆ. ಮತ್ತಿನ್ನೇನು, ಹೆಂಡ್ತಿನ ಈ ತರ ಹೊಗಳ್ತಾ ಇದ್ರೆ ಹೀಗೆ ಮುದ್ದಾಡ್ಬೇಕು ಅನ್ಸುತ್ತೆ. ಹೊಗಳಿದ್ರೆ ಮುದ್ದು ಮಾಡ್ತೀಯ? ಹಾಗಿದ್ರೆ ಸ್ವಲ್ಪ ಜಾಸ್ತಿನೇ ಹೊಗಳ್ತೀನಿ, ಜಾಸ್ತಿನೇ ಮುದ್ದು ಮಾಡ್ತೀಯ. ಏನಜ್ಜಿ ಕರೆದಿದ್ದು? ಅವರೆಲ್ಲ ನಿನ್ ಸಹಾಯ ಮಾಡಲ್ಲ. ನೀನ್ ಮಾತಾಡೋದ್ ನೋಡಿದ್ರೆ ನಿನ್ನ ಹತ್ರ ಬಂಡವಾಳ ಇಲ್ಲ ಅನ್ನಿಸ್ತದೆ. ಹ್ಞೂ ಅಜ್ಜಿ, ಏನೋ ಕೆಲಸ ಮಾಡೋ ಹುಮ್ಮಸ್, ಆದ್ರೆ ಬಡ್ತಾನ. ಏನ್ ಮಾಡೋದು, ತೂಗಿಸ್ಕೊಂಡು ಹೋಗ್ಬೇಕಲ್ಲಜ್ಜಿ ಜೀವನನ. ಯಾವತ್ತು ಶುರುನಲ್ಲಿ ಕಡಿಮೆ ಬಂಡವಾಳದಲ್ಲೇ ಕೆಲಸ ಮಾಡ್ಬೇಕು. ನಿಮ್ಗೊಂದು ಉಪಾಯ ಹೇಳ್ತೀನಿ. ಬೆಳಗ್ಗೆ 4-5 ಗಂಟೆಗೆ ಮಾರ್ಕೆಟ್ ತೆಗಿತಾರೆ. ಅವಾಗ ದೊಡ್ಡ ದೊಡ್ಡ ಗಾಡಿಲಿ ತರಕಾರಿ ಬರುತ್ತೆ. ಸ್ವಲ್ಪ ಒತ್ತಿರೋದು ಮಣ್ಣಾಗಿರೋದೆಲ್ಲ ಪಕ್ಕ ತೆಗಿತಾರೆ. ಹಾಗಂತ ತರಕಾರಿ ಚಂದಾಗೆ ಇರುತ್ತೆ. ನಾವೊಂದ್ಸಲಿ ತೊಳೆದಿ ವ್ಯಾಪಾರಕ್ಕೆ ಇಟ್ಕೊಂಡ್ರೆ ಹೊರಯ್ತದೆ. ಹೌದಾ ಅಜ್ಜಿ? ಈ ವಿಷಯನೇ ಗೊತ್ತಿರ್ಲಿಲ್ಲ. ಇಷ್ಟ ದಿನ ಇಲ್ಲೇ ಓಡಾಡ್ತಿದ್ರು, ನನ್ಗೆ ಗೊತ್ತಿರ್ಲಿಲ್ಲ. ಆಮ್ಯಾಕೆ ಬರೀ ಕ್ಯಾರೆಟ್ ಹುಳ್ಳಿಕಾಯಿ ಅಂತ ಬೇರೆ ಬೇರೆ ಮಾಡ್ಬೇಡ. ನಾನ್ ಇಕ್ಕಿರೋಕೆ ಗುಡ್ಡೆ ತರಕಾರಿ ಮಾಡು. ಒಂದ್ ಆಲೂಗೆಡ್ಡೆ, ಒಂದ್ ಈರುಳ್ಳಿ, ಒಂದ್ ಟೊಮೆಟೊ ಗುಡ್ಡೆ ಮಾಡು. ಯಾಕಜ್ಜಿ, ಇದರಿಂದ ಏನ್ ಪ್ರಯೋಜನ ಆಗತ್ತೆ? ಕೆಜಿ ಲೆಕ್ಕದಲ್ಲಿ ಸಿಗದೆ ಲಾಸ್ ಆಗುತ್ತಲ್ವಾ? ಇಲ್ಲ ಇಲ್ಲ, ಲಾಸ್ ಆಗಲ್ಲ, ಲಾಭನೇ ಆಗುತ್ತೆ. ಇದರಿಂದ 2 ಕಾರಣ ಇದೆ. ಒಂದು ನಮ್ಮಂತವ್ರಿಗೆ ಹೆಲ್ಪ್ ಆಯ್ತದೆ, ಇನ್ನೊಂದು ಒಟ್ಟಿಗೆ ಇಟ್ಬಿಟ್ರೆ ಕಾಸು ಉಳಿತದೆ. ಯಾವ್ದು ನನ್ಗೆ ಗೊತ್ತೇ ಇರಲಿಲ್ವಲ್ಲಜ್ಜಿ. ನೀರ್ಗೆ ಇಳಿದ್ರೆ ಆಳ ಗೊತ್ತಾಗೋದು. ದಡದಲ್ಲಿ ನಿಂತಿ ಭಯ ಪಟ್ಟಿದ್ರೆ ಹೆಂಗೆ? ನೀನ್ ವ್ಯಾಪಾರಕ್ಕೆ ಹಿಡಿಯೋ ಮನ್ಸು ಮಾಡಿದ್ಯಾ, ಎಲ್ಲ ಒಳ್ಳೇದಾಯ್ತದೆ. ಧೈರ್ಯವಾಗಿ ವ್ಯಾಪಾರ ಶುರು ಮಾಡು. ಅಜ್ಜಿ, ನನ್ನೊಂದು ಪ್ರಶ್ನೆ. ಅವರೆಲ್ಲ ನನ್ನನ್ನ ಕಾಂಪಿಟೇಟರ್ ಅಂದ್ರೆ ಪ್ರತಿಸ್ಪರ್ಧಿ ಅಂತ ಅನ್ಕೊಂಡು ಸಹಾಯ ಮಾಡ್ಲಿಲ್ಲ, ಆದ್ರೆ ನೀವ್ ಯಾಕೆ ಮಾಡ್ತಿದ್ದೀರಾ ಅಂತ ಗೊತ್ತಾಗ್ಲಿಲ್ಲ. ಅನ್ನದ ಹಸು ಒಳ್ಳೇದು ಮಾಡ್ತದೆ, ಕೆಟ್ಟದು ಮಾಡ್ತದೆ. ಹೇಳದ್ನಲ್ಲ, ಕೊಡೋನು ದೇವ್ರು. ನಿನ್ನ ತಡೆದು ನನ್ಗೇನು ಉಪಯೋಗ? ನಿನ್ ಜೀವನ ನೀನ್ ಮಾಡ್ಕೊ, ಒಳ್ಳೇದಾಗ್ಲಿ. ಅಜ್ಜಿ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ನಾನು ಬರ್ತೀನಿ. ಅಜ್ಜಿ, ನನ್ಗೆ ಆಶೀರ್ವಾದ. ನನಗೊಂದು ಗುಡ್ಡೆ ತರಕಾರಿ ಕೊಡಿ.
ಒಂದ್ 4 ದಿನ ಆರಾಮಾಗಿ ಇದ್ದು ಬನ್ನಿ. ಬಾ ಒಂದ್ ಪ್ಲಾನ್ ನೋಡ್ದ, ದಿವ್ಯಕ್ಕನ್ ಜೊತೆ ಒಬ್ಬರೇ ಇರ್ಬೋದು ಅಂತ ಹಿಂಗಂತಿದ್ದಾರೆ. ಪಾಪ ಕಣೋ ಭಾವ, ಅವ್ರ ಪಾಡ ಅವ್ರಿಗೆ ಗೊತ್ತು. ಅಲ್ಲಮ್ಮ, ಈ ಮನೇಲಿ ನಾನು ಒಬ್ಳಿದ್ದೀನಿ, ನನ್ನನ್ನು ಕೇಳ್ಬೇಕು ಅನ್ನೋದೇ ಇಲ್ವಾ? ಯಾರನ್ನ ಕೇಳಿ ನಿರ್ಧಾರ ತಗೊಂಡೆ? ಅವ್ರು ಯಾಕೆ ನಿನ್ ಪರ್ಮಿಷನ್ ತಗೋಬೇಕು? ಅವ್ರು ನಿಮ್ಮಮ್ಮನ, ನೀನ್ ಅವ್ರಮ್ಮ. ನಿನ್ನನ್ ಯಾರೋ ಕೇಳಿದ್ದು? ಅಮ್ಮ ಇಲ್ಲಾಂದ್ರೆ ಅಡ್ಗೆ ಮನೇಲಿ ಅಡ್ಗೆನ ಯಾರು ಮಾಡ್ತಾರೆ? ನಿಮ್ ತಾತ ಮಾಡ್ತಾರಾ? ಅಯ್ಯೋ, ಅಡಿಗೆ ಮಾಡೋದಕ್ಕೆ ನಮ್ ತಾತ ಯಾಕೆ ದಿವ್ಯಾ? ನೀನ್ ಇದೆಯಲ್ಲ. ತಿಂಡಿ, ಕಾಫಿ, ಊಟ ಎಲ್ಲಾನು ನಿನ್ ಡಿಪಾರ್ಟ್ಮೆಂಟೇ. ಏನ್ ಕನ್ಸ್ ಕಾಣ್ತಿದ್ಯಾ? ನಾನೇನ್ ಈ ಮನೆ ಕೆಲ್ಸದೋಳಲ್ಲ, ಹೋಗ್ತಾ ಇರೋ. ಏನ್ ಬಲ, ಹೆಂಡತಿ ಕೈ ರುಚಿ ನೋಡ್ಬೇಕು ಅಂತ ಆಸೆನಾ ಹೇಗೆ? ಅಯ್ಯೋ ಅಜ್ಜಿ, ನಮ್ ದಿವ್ಯಾಕ ಮಾಡಿದ ಊಟ ತಿನ್ನಕ್ಕೆ ಈ ತರ ಎಂಟೆದೆ ಬಂಟಾನೇ ಬೇಕು. ಅಳಿಂದ್ರೆ ಊಟ ತಿಂಡಿಗೆ ತೊಂದರೆ ಆಗತ್ತೆ ಅನ್ನೋದಾದ್ರೆ ನಾನು ಇರ್ತೀನಿ, ಅತ್ತೆ ಒಠಾರದ ಜೊತೆ ಹೋಗಿ ಬರ್ತಾರೆ. ಅಯ್ಯೋ ಬೇಡ ಅತ್ತೆ, ನೀವು ನಿಮ್ ಪಾಡಿಗೆ ಹೋಗಿ ಬನ್ನಿ. ಅವಳ ಹತ್ರ ಹೇಗ್ ಕೆಲಸ ಮಾಡಿಸ್ಬೇಕು ಅನ್ನೋದು ನನಗ್ ಗೊತ್ತಿದೆ. ಓಹೋ, ನಮ್ಮ ದಿವ್ಯಾಳನ್ನು ಬಗ್ಗಿಸುವ ಬ್ರಹ್ಮಾಸ್ತ್ರ ತಮ್ಮ ಬಳಿ ಇದೆಯೋ? ಹ್ಞೂ ಅಜ್ಜಿ, ಒಂದ್ ಪ್ಲಾನ್ ರೆಡಿ ಇದೆ, ನೋಡ್ತಾ ಇರಿ ಹೇಗ್ ದಾರಿಗೆ ಬರ್ತಾಳೆ ಅಂತ. ಸರಿ ಸರಿ, ಇವತ್ತು ಅಡಿಗೆ ಡಿಪಾರ್ಟ್ಮೆಂಟ್ ನಂದು. ಬೇಗ ಬೇಗ ಅಡಿಗೆ ಮಾಡ್ಬಿಡ್ತೀನಿ, ಎಲ್ರೂ ಸೇರಿ ಒಟ್ಟಿಗೆ ಊಟ ಮಾಡೋಣ. ನೀವು ಊಟ ಮಾಡ್ಕೊಂಡು ಹೋಗಿವ್ರಂತೆ. ಸರಿಯೇ, ನಾನು ತರಕಾರಿ ಹೆಚ್ಚಿಕೊಡ್ತೀನಿ. ಹ್ಞೂ ಅಂತೆ. ನೀನೇನು ಆಚೆ ಹೋಗೋದು ಬೇಡ, ಇಲ್ಲೇ ಮಲ್ಕು, ನಾನೇ ಹೋಗ್ತೀನಿ. ನನಗೂ ಮಾನ ಮರ್ಯಾದೆ ಸ್ವಾಭಿಮಾನ ಅನ್ನೋದಿದೆ. ನಿನ್ ಮಾನ ಮರ್ಯಾದೆನ ಕಂಡಿದ್ದೀನಿ. ಸರಿ, ನಾನು ಬೆಳಗ್ಗೆ ಬೇಗ ಎದ್ದು ತರಕಾರಿ ತರಕ್ಕೆ ಹೋಗ್ಬೇಕು. ನಾನು ಬರೋದ್ರೊಳಗಡೆ ಬ್ರೇಕ್ಫಾಸ್ಟ್ ಮಾಡಿಡು, ಸರಿನಾ? ಹಲೋ, ಏನು ತಿಂಡಿ ಮಾಡ್ಬೇಕಾ? ನಾನು ನಿನಗೆ? ನೀನ್ ಯಾವನೋ? ನಾನ್ ಸತ್ರು ನಿನಗೆ ತಿಂಡಿ ಮಾಡ್ಕೊಡಲ್ಲ. ಹೌದಾ? ಸರಿ. ಆದ್ರೆ ಅದನ್ನೆಲ್ಲ ತಂದು ಎಲ್ಲಿಟ್ಕೊಂಡ್ ಮಾರ್ತೀಯ ಬಾಲ? ಪಾಪ, ಬೆಳಿಗ್ಗೆ ಅನ್ನೋಷ್ಟರಲ್ಲಿ ನಿನ್ ಗಾಡಿನೇ ಇರಲ್ವಲ್ಲ. ನಿನ್ ನೋಡ್ತಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಯಾರು ಇಲ್ಲ ಬಾಲ, ಅದು ಅಲಾರಾಮ್ ಬೆಳಿಗ್ಗೆಗಿಟ್ಟಿದೆ, ಇವಾಗ ಹೊಡ್ಕೋತಿದೆ. ಓಹೋ ಹೌದಾ? ಸರಿ ಸರಿ, ಎಲ್ಲಿಗೆ ಹೋಗ್ತಿದ್ಯಾ? ಮಲ್ಕೋ ಬಾ. ಇವನ ಆಚೆ ಬಂದ್ರೆ ನಾನು ಮಾಡಿದ ಪ್ಲಾನ್ ಎಲ್ಲ ಹಾಳಾಗತ್ತೆ. ಯಾವುದೇ ಕಾರಣಕ್ಕೂ ಆ ರೀತಿ ಆಗ್ಬಾರ್ದು. ಏ ಬೇಬಿ, ಮಲ್ಕೋ ಬಾ. ಯಾಕೆ ಅಲ್ಲೇ ನಿಂತಿದ್ಯಾ ಇನ್ನೂ? ಯಾಕೆ ತಲೆನೋವಾ? ನಿದ್ದೆ ಬರ್ತಿಲ್ವಾ? ಹಾಗೆಲ್ಲ ಏನಿಲ್ಲ, ನಾನು ವಾಶ್ರೂಮ್ ಹೋಗ್ಬೇಕು, ನೀನ್ ಮಲ್ಕೋ. ದಿವ್ಯಾ ಅಲಾರಾಮ್ ಇಟ್ಕೊಂಡು ಮಲ್ಕೋದ? ಪಾಪ ಅಜ್ಜಿ ಅತ್ತೆ ಮನೇಲಿಲ್ವಲ್ಲ, ಬೆಳಿಗ್ಗೆ ಬೇಗನೆ ಎದ್ದು ಟಿಫನ್ಗೆ ರೆಡಿ ಮಾಡೋಣ ಅಂತ ಇಟ್ಕೊಂಡಿರ್ಬೇಕು. ಲೇ, ಹೆಂಡತಿ ಬಗ್ಗೆ ಕೆಟ್ಟದಾಗೆ ಯೋಚನೆ ಮಾಡ್ತೀಯಲ್ಲ ಬಾಲು, ಹಂಗೆಲ್ಲ ಯೋಚನೆ ಮಾಡಬಾರ್ದಪ್ಪ. ಮಲ್ಕೋ. ಅವಳು ಒಳ್ಳೆ ಕಣು, ಸ್ವಲ್ಪ ಹಟ್ಮಾರಿ ಅಷ್ಟೆ.
ಬೋರ್ ಆಗ್ತಿದೆಯಲ್ಲ, ಫ್ಯಾನ್ ಬರೇ ಇಲ್ಲ. ಯಾಕೆ ಹೇಳು, ತಮ್ಮ ಮಗಳು ಇಷ್ಟು ನೀಚ ಮಟ್ಟಕ್ಕೆ ಇಳಿದಿದ್ದಾಳೆ ಅಂತ ಗೊತ್ತಾದ್ರೆ ಪಾಪ ಅವ್ರ ಮನ್ಸು ಒಡೆದೋಗುತ್ತೆ. ಹಾಗಾಗೋದು ನನಗಿಷ್ಟ ಇಲ್ಲ. ಪಾಪ ಆ ಹಿರಿ ಜೀವಗಳಿಗೆ ನಾನು ನೋವು ಕೊಡಲ್ಲ. ಥ್ಯಾಂಕ್ಸ್ ಬಾಲ. ಆದರೆ ಒಂದು ಮಾತು, ಇದುವರೆಗೂ ನನಗೆ ನಿನ್ನ ಮೇಲೆ ಇಷ್ಟಾದ್ರೂ ಪ್ರೀತಿ ಇತ್ತು. ಆದರೆ ಈಗ ಅದು ಸತ್ತೋಯ್ತು. ನಿನ್ನ ಮುಖ ನೋಡೋದಕ್ಕೂ ಅಸಹ್ಯ ಆಗ್ತಿದೆ ನನಗೆ. ಸಾಧ್ಯ ಆದ್ರೆ ಬದಲಾಗೋ, ಬದುಕೋತೀಯ. ಇಲ್ಲ ಅಂದ್ರೆ ಕ್ರಿಮಿ ಕೀಟಗಳ ಬದುಕುಗೂ ನಿನ್ನ ಬದುಕುಗೂ ವ್ಯತ್ಯಾಸನೇ ಇರೋದಿಲ್ಲ. ತಪ್ಪು ಎಲ್ರೂ ಮಾಡ್ತಾರೆ, ಆದ್ರೆ ತಿದ್ದಿ ನಡ್ಕೊಂಡ್ರೇನೆ ಮನುಷ್ಯ ಅನ್ಸ್ಕೊಳ್ಳೋದು. ಸಾಧ್ಯ ಆದ್ರೆ ತಿಳ್ಕೊ. ಬಿಡಪ್ಪ, ಹೇಗಿದ್ರು ಮುಗ್ದೋಯ್ತಲ್ಲ. ಇನ್ ಮುಂದೆ ಮತ್ತವ್ರಿಂತ ಸಾಹಸಕ್ಕೆಲ್ಲ ಕೈ ಹಾಕಲ್ಲ. ಅನ್ಬಿಲೀವಬಲ್ ಬಾಲ, ಒಂದಿನದಲ್ಲಿ ಇಷ್ಟೊಂದೆಲ್ಲ ನಡೆದೋಯ್ತಾ? ಇದನ್ನ ಯಾರು ಮಾಡ್ಸಿರ್ಬೋದು? ಅದೇ ನಮ್ಗೆ ಯಾರೋ ಆಗದಿರೋರು ಇರ್ತಾರಲ್ಲ, ಅವ್ರು ಮಾಡ್ಸಿರ್ಬೋದು. ನಿಮಗಾಗದೆ ಇರೋರು ನಮ್ಮೇರಿದ್ದಲ್ಲಿ ಯಾರಿದ್ದಾರೆ ಬಾವ? ಅದ್ರಲ್ಲೂ ನೀವು ಸತ್ಯನ್ ಮನೆಯವರು, ನಿಮ್ಮನ್ ಮುಟ್ಟೋ ಧೈರ್ಯ ಯಾರಿಗಿದೆ? ಯಾರಿಗಿಂತ ಹುಮ್ ಧೈರ್ಯ ಇದೆ ಅಂತ ನನಗ್ ಚೆನ್ನಾಗಿ ಗೊತ್ತಿದೆ. ಹೋಗ್ಲಿ ಬಿಡೋ, ಏನು ಅವಾಂತರ ಆಗ್ಲಿಲ್ವಲ್ಲ. ಆಮೇಲೆ ಕಾರ್ತಿಕ್ ಅವರೇ, ಒಂದೇ ಒಂದು ರಿಕ್ವೆಸ್ಟ್. ಹೇಳಿ ಬಾಲ. ಇದನ್ನ ಸತ್ಯ ಅವ್ರಿಗೆ ಹೇಳ್ಬೇಡಿ, ಬೇಜಾರು ಮಾಡ್ಕೊತಾರೆ. ಸರಿ, ನಾನ್ ಸತ್ಯಂಗ್ ಏನು ಹೇಳಲ್ಲ. ಏನಾಯ್ತಾ? ಎಲ್ಲಿದ್ರಿ ನೀವಿಬ್ರು? ಅಮ್ಮ, ಏನಾಯ್ತು ಅಂತ ಹೇಳು. ನನ್ನ ರೂಮ್ನಲ್ಲಿ ಆಫೀಸ್ದೇನೋ ಕೆಲಸ ಆಯ್ತು, ಅದು ಮಾಡ್ತಾ ಕೂತಿದ್ದೆ. ಟೆಲ್ ಮಿ ವಾಟ್ ಹ್ಯಾಪನ್. ನೋ. ಓ, ಇಂಗ್ಲಿಷ್ ಬೇರೆ. ಅಚ್ಚ ಕನ್ನಡದಲ್ಲಿ ಎಲ್ಲಿದ್ರಿ, ಎಲ್ಲಿ ಹೋಗಿದ್ರಿ, ಏನ್ ಮಾಡ್ತಿದ್ರಿ ಅಂತ ಹೇಳು. ಅಮ್ಮ, ಏನಾಯ್ತು ಇವಾಗ? ಏನ್ ಮಾಡ್ತಿದ್ದೆ ಅಂತ ಹೇಳಿದ್ದು ನಿನಗೆ ಕೇಳಿಸ್ಲಿಲ್ವಾ? ಅತ್ತೆ, ನಮ್ಮ ರೂಮಲ್ಲಿ ನೇಲ್ ಪಾಲಿಶ್ ಹಚ್ಕೋತಿದ್ಲು, ಅದೇ ವರ್ಕ್.
ಮನೆ ಕೆಲಸ ಎಲ್ಲ ಮಾಡೋ ಜವಾಬ್ದಾರಿ ನಿಮ್ದು ಅಂತ ಹೇಳಿದ್ದೆ ತಾನೇ? ಯಾಕೆ ಅಡುಗೆ ಮನೆ ಬಿಟ್ಟು ಹೋದ್ರಿ? ಆಗ್ಲೂ ಅಷ್ಟೇ, ಎಲ್ಲಾ ಕೆಲಸನೂ ಊರ್ಮಿಳಾನೆ ಮಾಡ್ತಾ ಇದ್ದಿದ್ದು. ನಿನ್ನೆ ಎಲ್ಲ ನಾನೇ ಮಾಡದ್ನಲ್ಲಮ್ಮ. ನಿನ್ನೇನು ಊಟ ಮಾಡಿದ್ಯಲ್ಲ, ಮತ್ ಇವತ್ ಯಾಕೆ ಊಟ ಮಾಡ್ತೀಯಾ? ಬಾ ಬಂದು ಈರುಳ್ಳಿ ಹೆಚ್ಚು. ಮಾಡ್ತಾಳೆ ಬಿಡಮ್ಮ. ನಿನಗ್ ಹೇಳಿದ ಕೆಲ್ಸನ ಇವಳ ಹತ್ರ ಮಾಡಿಸ್ತಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಹೇಳಿದ್ ಒಂದೇ ಕೆಲ್ಸ ಕಡೆ, ಅದನ್ನು ಮಾಡಕ್ಕಾಗಲ್ವಾ ನಿನ್ಗೆ? ನಿನಗಂದೇನ್ ಪ್ರಯೋಜನ? ಎಲ್ಲಾ ತಪ್ಪು ನಂದೇ. ಮಗಳು ಅಂತ ತಲೆ ಮೇಲೆ ಹೊತ್ಕೊಂಡೆ ನೋಡು, ಅದಕ್ಕೆ ಹೀಗಾಗ್ಬೇಕಾಗಿದ್ದೆ. ಸರಿಯಾದ ಸಮಯಕ್ಕೆ 4 ಕೊಟ್ಟು ಬುದ್ಧಿ ಹೇಳಿದಿದ್ರೆ ನೀನ್ ಈ ತರ ಇರ್ತಾ ಇರ್ಲಿಲ್ಲ. ಅಮ್ಮ, ಹೆಚ್ಚು ಅಂತ ನಾನೆಲ್ಲ ಹೇಳಿದ್ದೆ ಅವಳಿಗೆ? ಅವಳೇ ಬೇಕಂತ ಡ್ರಾಮಾ ಮಾಡ್ತಾ ಇದ್ದಾಳೆ. ಒಟ್ನಲ್ಲಿ ನಿನ್ನ ಹತ್ರ ನನಗೆ ಬಯಸದಷ್ಟೇ ಅವಳ ಗುರಿ. ಕೀರ್ತನ, ನಿನ್ನ ನಾಟಕ ಎಲ್ಲ ನನ್ನ ಮುಂದೆ ನಡೆಯಲ್ಲ. ಸತ್ಯ, ಈ ಕಡೆ ಬಾ. ಅತ್ತೆ, ಸತ್ಯ, ಈ ಕಡೆ ಬಾ ಅಂದೆ. ಇವಳು ಈರುಳ್ಳಿ ಹೆಚ್ಚಲ್ಲ. ನಿನಗ್ ಕೊಟ್ಟಿರೋ ಕೆಲಸ ಅಲ್ವಾ, ನೀನ್ ಮಾಡ್ಬೇಕು. ಮಾಡ್ತೀಯಾ? ಊರ್ಮಿಳ ಅಡಿಗೆ ಮನೆಗೆ ತಿಂಡಿ ಮಾಡಕ್ ಬರೋಷ್ಟ್ರಲ್ಲಿ ಈರುಳ್ಳಿ ಹೆಚ್ಚಿ ಅಡಿಗೆ ಮನೇಲಿ ಇಡ್ತೀಯ. ಇಡಬೇಕು. ಅತ್ತೆ. ಸತ್ಯ, ಸಾಕು. ಯಾರ್ಯಾರನ್ನೋ ವಹಿಸ್ಕೊಂಡು ಬರೋದು ಸಾಕು. ಈಗಾಗ್ಲೇ ಮಗಳಿಗೆ ಸರಿಯಾಗಿ ಬುದ್ಧಿ ಹೇಳಿಲ್ಲ ಅಂತ ಜನ ಆಡ್ಕೋತಾ ಇದ್ದಾರೆ. ಆದ್ರೆ ಇನ್ನು ಮುಂದೆ ಹಾಗಾಗಲ್ಲ. ನಾನೇನ್ ಹೇಳ್ತೀನೋ ಅದನ್ನ ನನ್ನ ಮಗಳು ಮಾಡ್ತಾಳೆ, ಮಾಡಬೇಕು. ಏನ್ ಮಾಡ್ತೀಯ ಹೇಳು? ಈರುಳ್ಳಿ ಕಟ್ ಮಾಡಿ ಅಡಿಗೆ ಮನೇಲಿ ಇಡ್ತೀಯ. ಅಲ್ವೇ ಹುಡುಗಿ, ನೀನ್ ಯಾಕೆ ಈರುಳ್ಳಿ ಹೆಚ್ಚಕ್ ಹೋದೆ? ನಾನು ಅವಳಿಗೆ ಆ ಕೆಲಸ ವಹಿಸಿದ್ದೆ. ಅವಳು ಮಾಡ್ಬೇಕು ತಾನೆ. ತಿಂದು ಕೊಬ್ಬು ಜಾಸ್ತಿ ಆಗಿದೆ, ಈಗ್ಲಾದ್ರೂ ಸ್ವಲ್ಪ ಬುದ್ಧಿ ಬರ್ಲಿ ಅವಳಿಗೆ. ಕೀರ್ತನ ಬದಲಾದ್ರೆ ನನ್ಗೂ ಖುಷಿ ಆಗತ್ತೆ ಅತ್ತೆ. ಇಷ್ಟು ದಿನ ನಿಧಾನಕ್ಕೆ ಹೇಳ್ದೆ, ಆದ್ರೆ ಅವಳೆಲ್ಲಿ ಕೇಳ್ತಾಳೆ? ಎಲ್ಲರ ಮಧ್ಯೆ ತಂದಿಟ್ಟು ಮನೆ ಮುರಿಯಕ್ ನೋಡ್ತಾಳೆ. ಎಲ್ಲದರಲ್ಲೂ ತಾನೇ ಸರಿ, ಮಿಕ್ಕವರೆಲ್ಲ ತಪ್ಪು ಅನ್ನೋ ಮನೋಭಾವನೆ. ಎಲ್ಲರನ್ನು ತುಚ್ಛವಾಗಿ ನೋಡ್ತಾಳೆ. ಆದ್ರೆ ಈಗ ಹಾಗಲ್ಲ. ದಂಡಂ ದಶಗುಣಂ ಅಂತಾರಲ್ಲ, ಹಾಗೆ. ಅದಕ್ಕೆ ನಿನ್ನ ಬೆಂಬಲನೂ ಬೇಕು ಹುಡುಗಿ. ನೀನು ಅವಳ ಕೆಲಸನೆಲ್ಲ ಮಾಡಕ್ ಹೋಗ್ಬೇಡ. ಅರ್ಥ ಆಯ್ತಾ? ಸರಿ ಅತ್ತೆ. ಅದು ಅಲ್ದೆ ನಿನ್ ಕಣ್ಣಲ್ಲಿ ಕಣ್ಣೀರು ಯಾವತ್ತೂ ಬರಬಾರ್ದು ಹುಡುಗಿ. ಈರುಳ್ಳಿ ಹೆಚ್ಚಿದಾಗ ಕಣ್ಣೀರು ಬರದೇ ಇರತ್ತಾ? ಅದಕ್ಕೆ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತೀರಾ? ಅದೇನೇ ಇರಲಿ, ನೀನ್ ತವ್ರ ಮನೆಯಲ್ಲಿ ನೀನು ಎಷ್ಟು ಕಷ್ಟಪಟ್ಟಿದೀಯ, ಮದುವೆ ಮಾಡ್ಕೊಂಡು ಇಲ್ಲಿಗೆ ಬಂದ್ಮೇಲೆ ಎಷ್ಟು ಕಷ್ಟಪಟ್ಟಿದೀಯ ಅಂತ ನನಗೆ ಗೊತ್ತಿದೆ ಹುಡುಗಿ. ಇನ್ಮೇಲಾದರೂ ನೀನು ಸಂತೋಷವಾಗಿರು. ನನ್ನ ಸೊಸೆ ಕಣ್ಣಲ್ಲಿ ಯಾವುದೇ ಕಾರಣಕ್ಕೂ ಕಣ್ಣೀರು ಬರಬಾರ್ದು. ಅತ್ತೆ, ನಿಮಗೆ ನನ್ನ ಮೇಲೆ ಎಷ್ಟು ಪ್ರೀತಿ. ನೀನೇ ಹೇಳಿದೆಯಲ್ಲ, ಐ ಲವ್ ಯು ಸೀತಮ್ಮ, ಯು ಮಸ್ಟ್ ಲವ್ ಮೀ ಅಂತ. ಆದ್ರೂ ನೀವು ಕೋಪ ಮಾಡ್ಕೋಬೇಡಿ ಅತ್ತೆ. ನಾನು ಹೇಳಿದ್ ಯಾರು ಕೇಳಿಲ್ಲ ಅಂದ್ರೆ ನನಗೆ ಕೋಪ ಬಂದೇ ಬರುತ್ತೆ. ನಿಮ್ ಕೋಪದ ಬಗ್ಗೆ ನನಗೂ ಗೊತ್ತಿದೆ. ಆ ಕೋಪನ ಹೇಗೆ ಕರಗಿಸ್ಬೇಕಂತನೂ ಗೊತ್ತಿದೆ. ನೀನು ಮಾತು ಬದಲಾಯಿಸ್ತಾ ಇದೀಯಾ ನೋಡು. ಇನ್ಮೇಲೆ ನಾನು ಹೇಳ್ದಾಗ ನೀನು ಕೇಳಬೇಕು. ಇನ್ಮೇಲೆ ನೀವು ಹೇಳ್ದಾಗೆ ಕೇಳ್ತೀನಿ. ನಿಜವಾಗ್ಲೂ ನನ್ನ ಮಾತು ಕೇಳ್ತೀಯಾ? ನಿಜವಾಗ್ಲೂ, ನಿಮ್ಮನೆಗೂ. ನೀನೇ ಏನೋ ಅವನಿಗೆ ತಿನ್ಸಿದ್ಯಾ ಅಲ್ವಾ ರೀತು?
ಸರಿಯಾಗಿ ಹೇಳಿದ್ರಿ ಬಾಬಾ. ಇವಳಿಗೆ ಮನೆ ಊಟ ಹಿಡ್ಸೋದಿಲ್ಲ, ಯಾವಾಗ್ಲೂ ಆಚೆದೇ ಆಗ್ಬೇಕು. ಅದನ್ನೇ ನಚ್ಚಿಗೂ ಅಭ್ಯಾಸ ಮಾಡಿಸ್ತಾ ಇದ್ದಾಳೆ. ಅಕ್ಕ, ರಿತು ಹಾಗೆಲ್ಲ ಮಾಡಲ್ಲ. ಪದ್ಮ, ನೀ ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಮ್ಮ ದೇವ್ರ ಸತ್ಯ ನಮಗೆ ಗೊತ್ತು. ಏಯ್ ರಿತು, ಬೈಲಿ ಬಾ ಇಲ್ಲಿ ಅಂದೆ. ನಿಜ ಹೇಳು, ಏನು ಮಾಡಿದೆ? ಹೇಳ್ತೀಯೋ ಇಲ್ವೋ? ದೊಡ್ಡಪ್ಪ, ಅದು ಪಿಜ್ಜಾ ತರಿಸಿದ್ದೆ, ಅದನ್ನ ತಿಂದೆ, ಅವನಿಗೆ ಹಾಗಾಗಿದೆ ಅನ್ಸುತ್ತೆ. ನೋಡಿದ್ರ ಬಾಬಾ, ನಾನು ಹೇಳಿಲ್ವಾ ಇಂಥದ್ದೇ ಏನೋ ಮಾಡಿರ್ತಾಳೆ. ಇಷ್ಟು ಚಿಕ್ಕ ಮಗುಗೆ ಪಿಜ್ಜಾ ತಿನ್ಸಿದಾಳಲ್ಲ, ಏನ್ ಮಾಡ್ಬೇಕು ಇವಳಿಗೆ? ಇರು, ನಿಂಗೆ ಮಾಡ್ತೀನಿ ಸರಿಯಾಗಿ. ದೊಡ್ಡಪ್ಪ, ಮಾಡ್ತೀನಿ ಸರಿಯಾಗಿ. ನಿನ್ನ ಅಮ್ಮ ನೋಡು, ನಮ್ ಹೊಡೆದ್ರೆ ಸರಿ ಇರಲ್ಲ. ನೀವು ಸೈಡಿಗೆ ಬನ್ನಿ. ಅಕ್ಕ ಹೋಗ್ಲಿ ಬಿಡಕ್ಕ, ಅವಳು ಇನ್ನ ಚಿಕ್ಕವಳು. ಇವಳು ಚಿಕ್ಕವಳ? ನೋಡಿದ್ರ ಬಾಬಾ, ಪದ್ಮ ಅವರು ಅವಳಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಚಿಕ್ಕ ಮಗು ಆರೋಗ್ಯ ಜೊತೆ ಆಟ ಆಡ್ತಿದ್ದಲೆ. ಬಾರೆ ಈ ಕಡೆ. ಬಾವನ್ ಹಿಂದೆ ಆಡ್ಕೊಂಡ್ಬಿಟ್ರೆ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ಬಾ ಅಂದೆ. ಪ್ಲೀಸ್ ಅಮ್ಮ, ಹೊಡಿಬೇಡ. ಇನ್ಮೇಲೆ ಆತರ ಮಾಡಲ್ಲ. ಕೆಟ್ಟ ಕೆಲಸ ಮಾಡೋದಕ್ಕಿಂತ ಮುಂಚೆನೆ ಯೋಚನೆ ಮಾಡ್ಬೇಕಾಗಿತ್ತು. ಆಗ ಎಲ್ಲೋಗಿತ್ತು ನಿನ್ ಬುದ್ಧಿ? ಬಾ ಅಂದ್ರೆ ಕೇಳಲ್ಲ ಅಲ್ವಾ ನೀನು? ಹಿಂಗಿದೆ ಸರಿ. ಏನು ಇವಳಿಗೆ ಹೊಡಿಬಾರ್ದಾ? ನನ್ನೇ ಆಡ್ಕೋತೀಯಾ? ಟೈಮ್ ಬರ್ಲಿ, ಆಗ ನಿನಗಿದೆ. ತಿಂಡಿ ಮಾಡ್ಕೊಂಡ್ ಬರ್ತೀನಿ, ಸಾಯಿ. ಇವಳನ್ನ ಹೀಗೆ ಆಟ ಆಡ್ಸ್ಬೇಕು ಕತೆ. ಸೂಪರ್ ಐಡಿಯಾ ಬಾಲ, ಚೆನ್ನಾಗಿ ಆಟ ಆಡ್ಸಿ. ಹಂಗಂತೀರಾ? ಈಗ ನೋಡಿ ಆಟ ಆಡಿಸ್ತೀನಿ. ಇವಳೆ ಕಾಫಿ ತಗೊಂಬ. ಕಾರ್ತಿಕ್ ಅವ್ರೆ, ಈ ಗೂಗಲ್ ಮ್ಯಾಪ್ ಅಲ್ಲಿ ಲೊಕೇಶನ್ ಅಪ್ಡೇಟ್ ಮಾಡೋದು ಹೇಗೆ ಸ್ವಲ್ಪ ಹೇಳ್ಕೊಡ್ತೀರಾ? ಅದಕ್ಕೇನು, ತುಂಬಾ ಸಿಂಪಲ್ ಬಾಲ. ಮೊಬೈಲ್ ಕೊಡಿ ನಿಮ್ದು. ಬಾಲ, ಕಾಫಿ. ಹಾಳದವ್ರು ಸಿಕ್ಕಿದ ಚಾನ್ಸ್ ಅಂತ ಗೋಳೊಯ್ಕೋತಾ ಇದ್ದಾರೆ. ಸರಿ ಬಾಲ, ನಾನೇನು ಹೊಡ್ತೀನಿ. ಸರಿ ಕಾರ್ತಿಕ್ ಅವ್ರೆ, ಫ್ರೀ ಇದ್ದಾಗ ಬರ್ತಾರೆ. ಖಂಡಿತವಾಗಿ. ಬಾಯ್. ಏನು ಮುಖ ನೋಡ್ಕೊಂಡು ನಿಂತಿದ್ಯಾ? ಹೋಗು, ಟಿಫನ್ ಮಾಡು. ದಡ್ಡಿನ ಸೆಲೆಕ್ಟ್ ಮಾಡ್ಕೊಂಡಿದ್ದಾನೆ ಅಷ್ಟೇ. ದೊಡ್ಡಪ್ಪ, ಒಂದಲ್ಲ ಒಂದಿನ ರಾಕೇಶ್ಗಿನ್ನ ರಿತುನೇ ಒಳ್ಳೆವಳು ಅಂತ ನಿಮ್ ಬಾಯಲ್ಲಿ ನಾನು ಹೇಳ್ಸ್ಲಿಲ್ಲ ಅಂದ್ರೆ ನನ್ನ ಹೆಸರು ರಿತುನೇ ಅಲ್ಲ. ಆಯ್ತಾಯ್ತು, ಆ ಕಾಲನೂ ಬರ್ಲಿ, ನೋಡೋಣ. ಅಮ್ಮ ಸತ್ಯ, ಬದುಕು ನಿಂತು ನೀರಾಗಬಾರ್ದು ಅನ್ನೋದನ್ನ ಅಕ್ಷರಶಃ ಪಾಲಿಸ್ತಾ ಇದೀಯಮ್ಮ. ನೀನು ಕೋಟೆ ಮನೆ ಸೊಸೆ ಅನ್ನೋದು ನನಗೊಂಥರ ಹೆಮ್ಮೆ ಅನಿಸ್ತಾ ಇದೆಯಮ್ಮ. ನೀನು ಪರೀಕ್ಷೆಗೆ ಬರಿತಾ ಇರೋದು ನಮಗೆಲ್ರಿಗೂ ಸಂತೋಷನೇ. ಥ್ಯಾಂಕ್ಸ್ ರಾಯರೇ. ಇಷ್ಟೊಂದು ಸಪೋರ್ಟ್ ಮಾಡೋ ಕುಟುಂಬ ಇರಬೇಕಾದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು.
ಸರಿ ಸರಿ ಇನ್ಮೇಲೆ ಕೆಲಸ ಎಲ್ಲ ಕಡಿಮೆ ಮಾಡಿ ಓದೋದನ್ನ ಶುರು ಮಾಡು. ರ್ಯಾಂಕ್ ಬರ್ಬೇಕು ನೀನು. ಹ್ಞೂ ಅತ್ತೆ. ಸೂಪರ್ ಕಣಮ್ಮ ಸತ್ಯ. ನಿಮ್ಮ ಮತ್ತೆ ಹೇಳಿದ್ಮೇಲೆ ಮುಗಿದು ಹೋಯ್ತು, ಬೇರೆ ಮಾತೇ ಇಲ್ಲ. ಸಂಸಾರ ಅಂದಮೇಲೆ 108 ತಾಪತ್ರೆ ಇದ್ದೇ ಇರುತ್ತೆ. ಏನು ಮಾಡೋಕ್ಕಾಗೋದಿಲ್ಲ. ಯಾರಿಗೆ 108 ತಾಪತ್ರೆ? ಅವಳಿಗೆ ಎಲ್ರಿ ಇದೆ 108 ತಾಪತ್ರೆಯ? ಅಂದ್ರೆ ಅವಳು ಲವ್ ಅಂತ ನಿನ್ ಹಿಂದೆನೆ ಬೀಳ್ತಾಳಲ್ಲ, ಅದಕ್ಕೆ ಹೇಳ್ದೆ. ಹೌದು, ಬೀಳ್ತಾಳೆ. ನಿಮಗೇನ್ರಿ ಗೊತ್ತು, ನಮ್ಮಿಬ್ರು ಅತ್ತೆ ಸೊಸೆ ಲವ್ ಸ್ಟೋರಿ ಸೂಪರ್ ಹಿಟ್ಟು ಅಲ್ವೇನೆ ಹುಡುಗಿ? ಹೌದು ಬಿಡಮ್ಮ, ಸಿಲ್ವರ್ ಜೂಬ್ಲಿ. ಮತ್ತೆ ಸುಮ್ನೆನಾ? ಗೋಲ್ಡನ್ ಜೂಬ್ಲಿಗೂ ಹೋಗ್ತೀವಿ, ನೋಡ್ತಾ ಇರಿ. ಬೇಡ, ಡೈಮಂಡ್ ಜೂಬ್ಲಿ ಆಗ್ಲಿ, ಯಾರು ಬೇಡ ಅಂತಾರೆ. ನಿಮ್ಮ ಆಶೀರ್ವಾದ. ಆಲ್ ದಿ ಬೆಸ್ಟ್ ಸತ್ಯ ಅವರೇ. ಥ್ಯಾಂಕ್ ಯು. ಅದ್ಕೆ ಎಕ್ಸಾಮ್ ಮುಗಿಸಿ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಇನ್ನೇನು, ಪೊಲೀಸ್ ಆಗ್ತಾಳೆ. ಬೇಡ ದಿವ್ಯಾ, ನಿನಗೆ ನನ್ನ ಮೇಲೆ ಪ್ರೀತಿ ಇರೋದಂತೂ ನಿಜ ಆಯ್ತಲ್ವಾ? ಅಷ್ಟು ಸಾಕು ನನಗೆ. ಕೂತ್ಕೋ, ಇಬ್ರು ಒಟ್ಟಿಗೆ ಊಟ ಮಾಡಿ. ಜಾಸ್ತಿ ಆಡ್ಬೇಡ, ನಂಗೆ ಬರ್ತಿರೋ ಕೋಪಕ್ಕೆ ನೀನು ಸುಟ್ಟು ಹಾಕ್ಬೇಕು ಅನ್ನಿಸ್ತಿದ್ಯಾ? ಕೋಪ ಮಾಡ್ಕೋಬೇಕಾಗಿರೋದು ನಾನು ದಿವ್ಯಾ. ಗಾಡಿ ಸುಟ್ಟು ಹಾಕೋ ಮಟ್ಟಕ್ಕೆ ಇಳಿದಿದ್ಯಾ ನೀನು. ಜೊತೆಗೆ ಅವ್ರು ನನ್ಗೆ ಹೊಡಿತಿದ್ರು ನೋಡ್ತಾ ನಿಂತಿದ್ದೆ. ಅದು ಸಾಲದು ಅಂತ ಅವ್ರು ನನ್ಗೆ ಹೊಡಿಲಿ ಅಂತ ಸನ್ನೆ ಮಾಡ್ತಿದ್ದೆ. ದಂಡಂ ದಶಗುಣಂ ಅಂತಾರಲ್ಲ, ಎಷ್ಟು ಹೇಳಿದ್ರು ನೀನ್ ನನ್ನ ಮಾತು ಕೇಳಲಿಲ್ಲ. ಉಲ್ಟಿತದೊಂದೇ ದಾರಿ. ನಿನ್ನ ಮಾತು ಸರಿ ಇದ್ದಿದ್ರೆ ನಾನು ನಿಜವಾಗ್ಲೂ ಕೇಳ್ತಿದ್ದೆ ದಿವ್ಯಾ. ನಿನಗದೆಲ್ಲ ಅರ್ಥ ಆಗೋದಾಗಿದ್ದಿದ್ರೆ ರೌಡಿಗಳನ್ನ ಕರೆಸ್ತಿದ್ಯಾ? ಬಿಡು. ನೀನಾಗ್ ನೀನೇ ನಾನು ಪರೀಕ್ಷೆ ಬರೆಯಲ್ಲ ಅಂತ ಹೇಳೋವರೆಗೂ ನಾನೇನು ತಿನ್ನಲ್ಲ. ಹಾಗಿದ್ರೆ ನಾನು ಪರೀಕ್ಷೆ ಬರಿಬಾರ್ದ ಅತ್ತೆ? ಇದು ನನ್ನ ಚಿಕ್ಕ ವಯಸ್ಸಿನ ಕನಸು. ಸಾಕು. ಎಲ್ಲ ಕೇಳಿಸ್ಕೊಳ್ಳಿ. ಇವಳು ಗುರಿನೇ ಪೊಲೀಸ್ ಆಗೋದು, ಅದಕ್ಕೋಸ್ಕರನೇ ಇವಳು ಓದ್ತಿದ್ದಾಳಂದ್ರೆ ನಾನು ಅದಕ್ಕೆ ಸುತಾರಾಮ್ ಒಪ್ಪೋದಿಲ್ಲ. ಇವಳು ಪರೀಕ್ಷೆ ಬರೆಯೋದು ಬೇಡ, ಇವಳು ಪರೀಕ್ಷೆ ಬರೆಯೋದಕ್ಕೆ ನಾನು ಒಪ್ಪೋದು ಇಲ್ಲ. ನನ್ನ ಒಪ್ಪಿಗೆ ಇಲ್ಲದೆ ಪರೀಕ್ಷೆ ಬರೆಯೋ ಯೋಚನೆ ಮಾಡಿದ್ರೆ ಪರಿಣಾಮ ನೆಟ್ಟಗಿರಲ್ಲ. ಇದೊಳ್ಳೆ ಕಥೆ ಆಯ್ತಲ್ಲ ಸೀತಂದು. ಯಾಕೆ ಇವಳು ಹೀಗೆ ಆಡ್ತಿದ್ದಾಳೆ? ನಾನು ಹೋಗಿ ನೋಡ್ತೀನಪ್ಪ, ಅಮ್ಮನ ಸಮಾಧಾನ ಮಾಡ್ತೀನಿ. ಕಾರ್ತಿಕ್, ಯಾರು ಹೋಗಿ ಹೇಳಿದ್ರು ಅವಳು ಸಮಾಧಾನವಾಗಿರೋದಿಲ್ಲ. ನೀ ಸುಮ್ಮನೆ ಅಲ್ಲ ರಾಯ್ರೆ, ಅವ್ರು ತಿನ್ನೇ ಬಿಟ್ಟು ಹೋದ್ರು. ಸತ್ಯ, ನೀನ್ ಬೇಜಾರಾಗ್ಬೇಡಮ್ಮ. ಅವಳ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಿದೆಯಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಸರು ಹೋಗ್ತಾಳೆ. ಅಮ್ಮ ಪೊಲೀಸ್ ಅಂತ ಕೇಳಿ ಬೈದಲ್ ಹತ್ರ ಹೇಳಿದಾರಷ್ಟೇ. ನೀನೇನು ಟೆನ್ಷನ್ ಮಾಡ್ಕೊಂಬೇಡ ಸತ್ಯ. ಆದ್ರೆ ಅತ್ತೆ ಸುಮ್ಮನೆ ಹೇಳಿದ ತರ ಇರಲಿಲ್ಲ. ಅವ್ರು ನಿಜವಾಗ್ಲೂ ಕೋಪ ಮಾಡ್ಕೊಂಡಿದ್ದಾರೆ. ಯಾಕೆ ಈ ತರ ಹೇಳಿದ್ರು?
ಏನಿಲ್ಲ ಬೇಬಿ, ಅತ್ತೆ ಬೇರೆ ಮನೇಲಿಲ್ಲ, ನನಗೂ ಹಾಕೊಳಕ್ಕೆ ಬಟ್ಟೆ ಬೇಕು. ನೀನು ಸ್ವಲ್ಪ ಬಟ್ಟೆ ಹೋಗ್ತಿದ್ರೆ ನಾನು ಹಾಕೋಬೋದಲ್ಲ ಅಂತ. ಅದು ನಿನ್ ಕರ್ಮ, ನಾನ್ಗೇನ್ ಮಾಡ್ಲಿ? ಅದಕ್ಕೆ ನಾನ್ ಬಟ್ಟೆ ಒಗ್ಯದ, ಅದು ನಿನ್ನ ಬಟ್ಟೆ, ನೋ ಚಾನ್ಸ್. ಹ್ಞೂ ದಿವ್ಯಾ, ನೀನೆ ನಿನ್ ಕೈಯಾರೆ ಒಗಿಯೋದು. ಏನ್ ಆಟ ಆಡ್ಸ್ತಿದ್ಯಾ? ಹಾಗೆ ಅನ್ಕೋ, ನೀನ್ ಬಟ್ಟೆ ಒಗಿತಾ ಇದೀಯಾ ಅಷ್ಟೇ. ನೀನ್ ತಿಪ್ಪುರ್ಲಾಗ ಹಾಕಿದ್ರು ನಾನ್ ಬಟ್ಟೆ ಒಗ್ಯಲ್ಲ. ಓ, ನೀನ್ ಮೊಬೈಲ್ ನೋಡಿ ನೋಡಿ ಸುಸ್ತಾಗಿದ್ಯಲ್ವಾ? ಒಂದ್ ಕೆಲ್ಸ ಮಾಡು, ಆನ್ಲೈನ್ ಅಲ್ಲೇ ಈ ಕೆಲ್ಸದವರೆಲ್ಲ ಸಿಗ್ತಾರೆ, ಅದರಿಂದನೇ ಯಾರಾದ್ರೂ ಬಟ್ಟೆ ಒಗಿಯೋರ್ನ ಕರ್ಸು, ಪರವಾಗಿಲ್ಲ. ಬಾಲ, ನೀನ ಈ ಮಾತು ಹೇಳ್ತಿರೋದು? ಬಟ್ಟೆ ಒಗ್ಯಕ್ ಅಷ್ಟೇ ಅಲ್ಲ, ಮನೆ ಕೆಲ್ಸಕ್ಕೂ ಜನ ಸಿಗ್ತಾರೆ. ಒಂದ್ ಕೆಲ್ಸ ಮಾಡೋಣ, ಅಮ್ಮ ಅಜ್ಜಿ ವಾಪಸ್ ಮನೆಗ್ ಬರೋರ್ಗು ಅವ್ರನ್ನ ಬುಕ್ ಮಾಡೋಣ, ಏನಂತ್ಯಾ? ಸೂಪರ್, ಹಾಗೆ ಮಾಡು. ಆದ್ರೆ ಲ್ಯಾಂಡ್ ಮಾರ್ಕ್ ಹೇಳೋದ್ ಮಾತ್ರ ಮರಿಬೇಡ. ದಿವ್ಯಾ ಬೋಂಡಾ ಅಂಗಡಿ ಚೆನ್ನಾಗಿದ್ಯಾ? ಬೇಕಾದ್ರೆ ನೀನ್ ಫೋಟೋ ಇದೆ ಅನ್ನೋದನ್ನು ಹೇಳು, ನಿನ್ನ ನೋಡಿದ ತಕ್ಷಣ ಗುರ್ತಿಡಿತಾರೆ. ಏನ್ ಬ್ಲಾಕ್ ಮೇಲ್ ಮಾಡ್ತಿದ್ಯಾ? ಹಾಗೆ ಅನ್ಕೋ, ನನ್ಗೇನೋ ಬೇಜಾರಿ. ಸುತ್ತಿ ಬಳಸಿ ಅದೇ ವಿಷಯಕ್ಕೆ ಬರ್ತೀಯಲ್ಲ. ಶುರು ಮಾಡಿದ್ ನೀನೇ ಅಲ್ವಾ ದಿವ್ಯಾ? ನೀನ್ ಅಣಿಸಿರೋ ಬೆಂಕಿ ಆರೋವರೆಗೂ ಇದೇ ಕಂಟಿನ್ಯೂ ಆಗತ್ತೆ. ಮಾಡು, ಶುರು ಹಚ್ಕೋ. ಕೈಗೆ ಬಂತು, ಬಾಯಿಗೆ ಬರ್ಲಿಲ್ಲ ಅನ್ನೋ ತರ ಆಯ್ತು ಅಪ್ಪ. ಯಾಕೋ ನಾನು ಓದೋ ಕನ್ಸಾಗೆ ಉಳಿದ್ಬಿಡುತ್ತಾ ಅಂತ ಅನ್ನಿಸ್ತಾ ಇದೆ. ಓದೋ ವಿಷಯಕ್ಕೆ, ಜೀವನದ್ರಲ್ಲಿ ಮುಂದೆ ಬರೋ ವಿಷಯಕ್ಕೆ ಅತ್ತೆ ಯಾವತ್ತೂ ಬೇಡ ಅನ್ನೋರೇ ಅಲ್ಲ. ಅದು ಮಾಡು ಹುಡುಗಿ, ಇದು ಮಾಡು ಹುಡುಗಿ ಅಂತ ಅವ್ರು ಯಾವಾಗ್ಲೂ ನನ್ನನ್ನು ಪ್ರೋತ್ಸಾಹ ಮಾಡಿದ್ದಾರೆ. ಆದ್ರೆ ಇವತ್ ಹೀಗ್ಯಾಕೆ ಹೇಳ್ತಿದ್ದಾರೆ ಅನ್ನೋದೇ ಅರ್ಥ ಆಗ್ತಿಲ್ಲ. ಹಾಗಂತ ಅವ್ರ ಮಾತನ್ನ ತಳ್ಳ ಹಾಕೋ ಮನ್ಸು ನನಗಿಲ್ಲ. ಅವ್ರು ಹೇಳ್ತಿದ್ದಾರೆ ಅಂದ್ಮೇಲೆ ಅದ್ರ ಹಿಂದೆ ಏನೋ ಒಂದು ಬಲವಾದ ಕಾರಣ ಇದ್ದೇ ಇರತ್ತೆ. ಅದೇನು ಅಂತಾನೂ ಅರ್ಥ ಆಗ್ತಿಲ್ಲ. ಈ ವಿಷಯದಿಂದ ಪಾಪ ಅವ್ರ ಊಟನೂ ಬಿಟ್ಟು ಹೋದ್ರು. ಏನ್ ಮಾಡೋದು ಅಂತಾನೆ ಅರ್ಥ ಆಗ್ತಿಲ್ಲ ಅಪ್ಪ. ಈ ಗೊಂದಲಕ್ಕೆ ನೀನೇ ಪರಿಹಾರ ಕೊಡ್ಬೇಕು. ಓಹೋ, ನೀನು ಅವಳ ಪರನೇ ವಕಾಲತ್ ವಹಿಸ್ಕೊಂಬಂದೀಯಾ? ಪರ ಅಂತ ಅಲ್ಲ ಸೀತಮ್ಮ, ನೀವು ನಿಮ್ಮ ಸೊಸೆನ ಎಷ್ಟೊಂದು ಇಷ್ಟಪಡ್ತೀರಾ. ಅಂಥದ್ರಲ್ಲಿ ಅವ್ರು ಇಷ್ಟಪಟ್ಟು ಓದಬೇಕು ಅನ್ನೋದನ್ನ ಯಾಕೆ ಬೇಡ ಅಂತಿದ್ದೀರಾ? ಹೆಣ್ಮಕ್ಳು ಓದ್ಬೇಕಲ್ವಾ? ನಿಮಗೆಲ್ಲ ಸತ್ಯನ ಬಗ್ಗೆ ಇರೋ ಕಾಳಜಿ ನನಗೆ ಅರ್ಥ ಆಗ್ತಿದೆ. ಆದ್ರೆ ನನ್ನ ಮನಸ್ಸಲ್ಲಿ ಏನಿದೆ ಅಂತ ನಿಮಗೆಲ್ಲ ಅರ್ಥ ಆಗ್ತಿದ್ಯಾ? ನಾನು ಯಾಕೆ ಬೇಡ ಅಂತಿದ್ದೀನಿ ಅಂತ ನಿಮಗೆ ಗೊತ್ತಾಗ್ತಿದ್ಯಾ? ಏನಾಯ್ತಕ್ಕ? ಏನ್ ವಿಷಯ ಅಂತ ಹೇಳು. ಅವಳು ಹೋಗ್ತೀನಿ ಅಂತಿರೋದು ಪೊಲೀಸ್ ಕೆಲ್ಸಕ್ಕೆ. ಅವಳು ಏನಿಲ್ಲ ಬಿಡಿ, ಈ ಮಾತನ್ನ ಇಲ್ಲಿಗೆ ನಿಲ್ಲಿಸ್ಬಿಡಿ ಸಾಕು. ಅವಳು ಪರೀಕ್ಷೆ ಬರೆಯಲ್ಲ ಅನ್ನೋವರೆಗೂ ನಾನು ಊಟ ಮಾಡಲ್ಲ. ಸತ್ಯನ್ ತುತ್ತೂರಿ, ಹೋಗಿ ಹೇಳವಳಿಗಿದನ್ನ. ಏನಮ್ಮ ಈ ದೊಡಮ್ಮ ಹಿಂಗಾಡ್ತಾರೆ? ಸಾಕ್ ನಕ್ಕಿದ್ದು, ನನ್ನ ಆಡ್ಕೊಳಕ್ಕೆ ಕಾಯ್ತಿರ್ತೀರಲ್ಲ. ಅಷ್ಟೇ ಅಲ್ಲತೆ, ಬಟ್ಟೆನು ಹೋಗದ್ಲು. ಬೇಷ್ ಬಾಲ, ಬೇಷ್, ಭಲೆ ಭಲೆ. ಇಷ್ಟು ವರ್ಷ ನಮ್ಮ ಕೈಯಲ್ಲಿ ಆಗದೆ ಇರೋದನ್ನ ನೀನು ಮಾಡ್ತಿದ್ದೀಯ, ಭಲೆ ಭಲೆ. ಅದನ್ನೇ ಹೀರೋಯಿಸಮ್ ಅನ್ನೋ ತರ ಹೇಳ್ಕೋಬೇಡ.
ಏನೋ ಪಾಪ ಅಂತ ಮಾಡ್ಕೊಟ್ಟೆ, ಎಲ್ರೂ ಮುಂದೆ ಮರ್ಯಾದೆ ಕಳಿತಿದ್ಯಾ? ಗಂಡಂಗ್ ಅಡಿಗೆ ಮಾಡಾಕೋದ್ರಲ್ಲಿ ಯಾವ ಮರ್ಯಾದೆನೆ? ನೀನ್ ಅಡಿಗೆ ಮನೆ ಕಾಲಿಟ್ಟಿದ್ಯಾ ಅನ್ನೋದನ್ನ ಕೇಳೇನೆ ನಮ್ಗೆ ಇಷ್ಟು ಖುಷಿ ಆಗ್ತಿದೆ. ಹೌದು ದಿವ್ಯಾ, ಬಾಲ ಹೇಳ್ತಾ ಇರೋದನ್ನ ಕೇಳಿದ್ರೆ ಅಯ್ಯೋ ಖುಷಿ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಹಾಗೆ ಸಂತೋಷನೂ ಆಗ್ತಾ ಇದೆ. ನಿನ್ ಕೈ ಅಡಿಗೆ ರುಚಿ ಯಾವಾಗ ತಿಂತೀನೋ ಅಂತ ಆಸೆ ಆಗ್ತಾ ಇದೆ. ನಾಳೆಯಿಂದ ನೀನೇ ಅಡಿಗೆ ಮಾಡೆ. ಅತ್ತೆ, ನಿಮ್ಗೆ ಅಷ್ಟೊಂದು ಧೈರ್ಯ ಇದೆಯಾ? ಬಾಲನ್ ನೋಡೆ ಇನ್ನು ಗಟ್ಮುಟ್ಟಾಗೆ ಇದ್ದಾನೆ. ನಾವು ಕೂಡ ಧೈರ್ಯ ಮಾಡಬಹುದು. ಅವಳು ಚೆನ್ನಾಗಿ ಮಾಡಿದ್ರೆ ಆಮೇಲೆ ನಿನ್ಗೂ ಸ್ವಲ್ಪ ಕೆಲಸ ಕಡಿಮೆ ಆಗತ್ತೆ. ದಿನ ಅವಳ ಕೈಲೇ ಮಾಡ್ಸೋಣ. ಮನೇಲಿದ್ರೆ ತಾನೇ ಮಾಡಕ್ಕೆ. ಏನೇ ಹೇಳ್ತಿದೀಯಾ? ಮನೇಲಿಲ್ದೆ ಎಲ್ಲಿ ಹೋಗ್ತೀಯಾ? ನಾಳೆಯಿಂದ ಕೆಲ್ಸಕ್ಕೆ ಹೋಗ್ತಿದ್ದೀನಿ. ಬೆಳಿಗ್ಗೆ ಹೋದ್ರೆ ಸಂಜೆನೆ ಬರೋದು. ತಿಂಡಿ ಯಾವಾಗ ಮಾಡ್ಲಿ? ಕೆಲ್ಸಕ್ಕ ಎಲ್ಲಿದ್ದೀವ್ಯಾ? ಅದೆಲ್ಲ ನಿನಗ್ಯಾಕೋ, ನಾನು ಹೇಳಲ್ಲ. ಅಮ್ಮ, ನನಗೆ ಹಸ್ವಾಗ್ತಿದೆ, ಹೋಗಿ ಅಡ್ಗೆ ಮಾಡು. ಏನ್ ಬಾಲ ಇದು? ರಾತ್ರಿ ಬೆಳಗಾಕೋಷ್ಟರಲ್ಲಿ ಕೆಲಸ ಅಂತಿದ್ದಾಳೆ. ಇವಳು ಓದಿರೋ ಓದ್ಗೆ ಕೆಲಸ ಕೊಡೋರು ಯಾರು? ನನಗೂ ಗೊತ್ತಿಲ್ಲ ಅಜ್ಜಿ. ಬೆಳಿಗ್ಗೆ ಏನು ಹೇಳಲಿಲ್ಲ, ಈಗ ದಿಢೀರಂತ ಏನೋ ಹೇಳ್ತಿದ್ದಾಳೆ. ನಾನು ಕೆಲಸ ಮುಗಿಸ್ ಬಂದು ಏನು ಅಂತ ಕೇಳ್ತೀನಿ. ಸರಿ, ಬರ್ತೀನಿ. ಏನತ್ತೆ ಇದು? ಮತ್ತೇನೋ ಹೊಸ ಸಂಕಟ ತರಂಗ್ ಕಾಣ್ತಾಳೆ. ಇವಳು ಹುಟ್ಟಿರೋದೇ ನಮ್ಮನ್ ಕಾಡೋದಿಕ್ಕೆ ಅಂತ ಅನ್ಸುತ್ತೆ. ಇನ್ನೇನ್ ಕಾದಿದ್ಯೋ ಏನೋ. ನೀವ್ ಒಪ್ಪದೇ ಇದ್ರೆ ಅದು ಮಹಾರಾಣಿ ಪಟ್ಟ ಆದ್ರೂ ನನಗ್ ಬೇಡ ಅತ್ತೆ. ಈಗ್ಲಾದ್ರೂ ಸಮಾಧಾನ ಆಯ್ತಾ? ಊಟ ಮಾಡ್ತೀರಾ? ಈಗ ಊಟ ಮಾಡ್ತೀಯಾ? ಇಲ್ಲ ದೊಡ್ಡಪ್ಪ, ಯಾರು ಬೆಸ್ಟ್ ಅಂತ ಇವಾಗ ಗೊತ್ತಾಗ್ಲೇಬೇಕು. ಅವನ್ ನೋಡ್ರಿ, ಅಕ್ಕ ಅಣ್ಣ ಇಬ್ರು ಬಿಟ್ಕೊಡ್ತಾ ಇಲ್ಲ. ಅವ್ನ್ ನೋಡ್ ಸ್ವಲ್ಪ ಕಲ್ತ್ಕೊಡು, ಸುಮ್ನೆ ಇರೋ. ಎಷ್ಟೇ ಆದ್ರೂ ನನ್ ತಮ್ಮ ತಾನೆ. ಅವನು ನನ್ ತಮ್ಮ. ನನ್ ತಮ್ಮ ಕಣೆ. ಅಂತೂ ನನ್ನ ಮಗಂಗ್ ಸಿಗ್ಬೇಕಾದ ಅಣ್ಣ ಅಕ್ಕಂದಿರ್ ಪ್ರೀತಿ ಎಲ್ಲ ಸಿಗ್ತಾ ಇದೆಯಲ್ಲ ರಾಯ್ರೆ. ಅಣ್ಣ, ಅದಕ್ಕೆ ಯಾಕೋ ತುಂಬಾ ಡಲ್ ಆಗಿದಾರಲ್ವಾ? ಆದ್ರೆ ದೊಡ್ಡಮ್ಮ ಖುಷಿಯಾಗಿದ್ದಾರೆ. ಇವರಿಬ್ಬರ ಮಧ್ಯೆ ಏನ್ ನಡೀತದೆ? ಹೌದಲ್ವಾ? ನನಗೂ ಗೊತ್ತಿಲ್ಲ ಕಣೆ. ನಿಮ್ಮ ಅತ್ತಿಗೆ ಜೊತೆ ನಾನು ಮಾತಾಡಿಲ್ಲ. ಸತ್ಯ, ನಾನು ತರಕಾರಿ. ಏ ಉರ್ಮಿ, ಇವತ್ತು ತಿಂಡಿ ಏನೇ ಮಾಡ್ತಿದ್ಯಾ? ಅಕ್ಕ,
ನೀನ್ ಈ ಮಾತನ್ನ ಹೇಳ್ತಾ ಇದೀಯಾ? ಹ್ಞೂ ಕಣೆ, ನಾನೇ. ನೋಡೆ, ತಿಂಡಿಗೆ ವೆಜಿಟೇಬಲ್ ಭಾತ್ ಮಾಡು. ತುಂಬಾ ದಿನ ಆಯ್ತು ಸ್ವೀಟ್ ತಿಂದೆ, ಅದಕ್ಕೆ ಕ್ಯಾರೆಟ್ ಹಲ್ವಾ ಮಾಡ್ಬಿಡು. ಹೌದೌದೌದು, ಸ್ವೀಟ್ ತಿಂದು ಬಹಳ ದಿವಸ ಆಯ್ತು. ಹಾ ನಿಮಗಲ್ಲ, ಬರೀ ನಮ್ಗಷ್ಟೇ. ಓಹೋ, ಈ ಹಾಳಾದ ಡಯಾಬಿಟಿಕ್ ಯಾಕೆ ಬರುತ್ತೋ ಏನೋ. ಅಂತೂ ಇಂತೂ ನೀನ್ ಹಠ ಬಿಟ್ಟಿಯಲ್ಲ, ಅಷ್ಟು ಸಾಕು. ನನ್ನ ಮಾತನ್ನ ಮೀರದೆ ಇರೋ ಸೊಸೆ ಇರ್ಬೇಕಾದ್ರೆ ಕರಗ್ಬಿಟ್ಟೆ ಕಣೆ. ಎಷ್ಟು ಅಂತ ಹಠ ಮಾಡ್ಲಿ? ಏನಮ್ಮ ಹಂಗಂದ್ರೆ? ನಾನು ಯಾವ ಪರೀಕ್ಷೆನೂ ಬರೆಯಲ್ಲ ಅತ್ತೆ. ನೀವ್ ನನ್ಗೋಸ್ಕರ ಎಷ್ಟೆಲ್ಲ ಮಾಡಿದೀರಾ. ನನ್ನನ್ನ ಈ ಮನೆ ಸೊಸೆ ಅಂತ ಒಪ್ಕೊಂಡಿದ್ದೀರಾ. ನೀವು ಬೇಡ ಅಂತ ಹೇಳಿದೀರಾ ಅಂದ್ರೆ ಅದಕ್ಕೊಂದು ಬಲವಾದ ಕಾರಣ ಇದ್ದೇ ಇರುತ್ತೆ ಅಂತ ನಾನು ನಂಬ್ತೀನಿ. ನೀವ್ ಒಪ್ಪದೇ ಇದ್ರೆ ಅದು ಮಹಾರಾಣಿ ಪಟ್ಟ ಆದ್ರೂ ನನಗ್ ಬೇಡ ಅತ್ತೆ. ಊಟ ಮಾಡುವಾಗ ಅವರು ಪದ್ಮನ್ ಕಡೆನೇ ನೋಡ್ತಿದ್ರು. ಮಿಸ್ ಆಗಿ ನೋಡ್ತಿದ್ದಾರೆ ಅಂತ ಅನ್ಕೊಂಡಿದ್ದೆ. ಈಗ ನೋಡಿದ್ರೆ ಅವ್ರ ಹತ್ರನೇ ಮಾತಾಡ್ತಾ ನಿಂತಿದಾರಲ್ಲ. ಇವರಿಬ್ರಿಗೂ ಸರಿಯಾದ ಪರಿಚಯ ಕೂಡ ಇಲ್ಲ. ಇಷ್ಟು ಕ್ಲೋಸ್ ಆಗಿ ಮಾತಾಡೋಂಥ ವಿಷಯ ಆದ್ರೂ ಏನಿರುತ್ತೆ? ಇಲ್ಲಿ ನೀನು ಬಂದಾಗಿನಿಂದ ನಾನು ಟೆನ್ಷನಲ್ಲೇ ಇದ್ದೀನಿ. ಪ್ರತಿ ಕ್ಷಣ ಕೆಂಡದ ಮೇಲೆ ನಿಂತಾಗಿರುತ್ತೆ. ಯಾವ ಕಾರಣಕ್ಕೂ ನೀನು ನಿರ್ಧಾರ ಬದಲಾಯಿಸಲ್ವಪ್ಪತ್ತು. ದಯವಿಟ್ಟು ನೀನು ವಾಪಸ್ ಹೋಗ್ಬಿಡು. ಇಲ್ಲ, ನಾನು ಹೋಗಲ್ಲ. ನೀವು ಬೇಕಾದ್ರೆ ನನ್ನ ಹತ್ರ ಮಾತಾಡಿಸ್ತಾ ಇರಿ. ಅವಾಗ ಸಿಕ್ಕಾಕೊಳ್ತೀವಿ ಅನ್ನೋ ಭಯ ಇರಲ್ಲ. ಅದು ಹಾಗಲ್ಲ ಪದ್ದು. ನೀನು ಇಲ್ಲಿ ಇರುವಾಗ ನಿನ್ನ ಮಾತಾಡ್ತಾ ಇರೋದು ಹೇಗೆ? ನಚ್ಚಿನ ಮುದ್ದು ಮಾಡ್ತಿರೋದು ಹೇಗೆ? ಹೇಗೆ ಅಂದ್ರೆ ಹಾಗೆ. ನಾನು ಅಲ್ಲಿರುವಾಗ ಎಷ್ಟು ದಿನ ಬರ್ತಾ ಇದ್ರಿ ನೀವು? ವಾರಕ್ಕೆ 1 ದಿನ ಇಲ್ಲ 2 ದಿನ ಅಷ್ಟೇ ತಾನೇ? ಈಗಲೂ ಹಂಗೆ ಅನ್ಕೊಂಡು ಸುಮ್ಮನಿದ್ಬಿಡಿ. ನಿಮ್ ಟೆನ್ಷನ್ ಕಮ್ಮಿ ಆಗುತ್ತೆ. ಏನ್ ಮಾಡ್ತಿದ್ದೀರಾ ಇಲ್ಲಿ? ಸತ್ಯ, ನನಗೆ ಗೊತ್ತು ನಿನಗೆ ಎಷ್ಟು ಹಿಂಸೆ ಆಗ್ತಾ ಇದೆ ಅಂತ. ಹಾಗಂತ ನೋವು ನುಂಗ್ಕೊಂಡು ಮನಸ್ಸನ್ನ ಕಲ್ ಮಾಡ್ಕೊಂಬೇಡ. ಬೇಕಿದ್ರೆ ಹತ್ಬಿಡು ಸತ್ಯ, ಮನಸ್ಸನ್ನ ಹಗರ ಮಾಡ್ಕೋ. ನಾನು ಎಷ್ಟು ನತದೃಷ್ಟ ಇರ್ಬೇಕಲ್ವಾ ಅಮಲ್ ಬೇಬಿ? ನಾನು ಅನ್ಕೊಂಡಿದ್ದು ಯಾವುದೂ ಆಗಲ್ಲ. ಸತ್ಯ ಪ್ಲೀಸ್, ನೀನ್ ಎಷ್ಟು ಸ್ಟ್ರಾಂಗ್ ವುಮನ್ ಅಲ್ವಾ? ಅಂಥದ್ರಲ್ಲಿ ನೀನೇ ಈಗ ಹೇಳಿದ್ರೆ. ಸತ್ಯ, ನೀನ್ ಯಾವಾಗಲೂ ಹೇಳ್ತಿರ್ತಿಯಲ್ಲ ಆಗದೆಲ್ಲ ಒಳ್ಳೇದಕ್ಕೆ ಅಂತ. ಇದೂ ಹೀಗೆ ಆರಾಮಾಗಿರೋ. ಇದು ಹೇಗೆ ಒಳ್ಳೇದಾಗುತ್ತೆ ಅಮೂಲ್ ಬೇಬಿ? ನಿಜ ಹೇಳಬೇಕು ಅಂದ್ರೆ ನಾನು ಓದೋ ಕನಸು ನಿನ್ನಿಂದಾಗಿ ನಿಜ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಆದ್ರೆ ಈಗ ಆ ಕನಸು ಕನಸಾಗೆ ಉಳಿದು ಬಿಡುತ್ತಾ ಅಂತ ಭಯ ಆಗ್ತದೆ. ಹಾಗನ್ಕೊಂಬೇಡ ಸತ್ಯ. ಯಾವುದು ಮುಗ್ದಿಲ್ಲ, ಮುಗ್ದೋಗೋದು ಇಲ್ಲ. ಪ್ರತಿ ಡೆಡ್ ಎಂಡಲ್ಲೂ
ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತೆ ಅಂತ ನಿನಗೂ ಗೊತ್ತು ತಾನೆ. ಆದ್ರೆ ಆಕಾಶದ ಎತ್ತರಕ್ಕೆ ಹಾರು ಕನ್ಸಿದ್ರೆ ಸಾಲದು ಅಮಲ್ ಬೇಬಿ, ಹಾರೋದಕ್ಕೆ ರೆಕ್ಕೆನೂ ಇರ್ಬೇಕಲ್ವಾ? ಸತ್ಯ, ಧೈರ್ಯ ಹೇಳೋ ನೀನೆ. ಈ ತರ ಧೈರ್ಯ ಕಳ್ಕೊಂಡ್ರೆ ಹೇಗೆ? ಎಕ್ಸಾಮ್ಗೆ ಇನ್ನೂ ಟೈಮ್ ಇದೆ ಸತ್ಯ. ಏನಾಗುತ್ತೆ ಅಂತ ನೋಡೋಣ ಇರೋ. ಹಾಗಿದ್ರೆ ಅತ್ತೆ ನಿರ್ಧಾರ ಬದಲಾಗುತ್ತೆ ಅಂತೀಯ ಅಮುಲ್ ಬೇಬಿ? ನಿನ್ನ ಯಾವತ್ತೂ ಸೊಸೆಯಾಗಿ ಒಪ್ಕೊಳ್ಳಲ್ಲ ಅಂತಿದ್ ನಮ್ಮಮ್ಮ, ಇವತ್ತು ಸತ್ಯ ನನ್ನ ಸೊಸೆ ಅಲ್ಲ, ನನ್ನ ಮಗಳಿಗಿಂತ ಹೆಚ್ಚು ಅಂತ ಊರು ತುಂಬಾ ಬೀಗ್ತಾರೆ. ನಿನ್ನ ಮಗಳ ತರ ಪ್ರೀತಿ ಮಾಡ್ತಾರೆ. ನಾನ್ ಮಾತ್ರ ಇದನ್ನ ಮಾಡಲ್ಲ. ಏ ಅಮ್ಮ, ಕೈ ಬಿಡಮ್ಮ. ಬಿಡ್ತೀನಿ, ಮೊದಲು ಯಾಕೆ ಓಡ್ತಿದ್ಯಾ ಅಂತ ಹೇಳೋ. ಏನಾಯ್ತು? ತಪ್ಪು ಮಾಡಿದ್ಲಾ? ಏನ್ ತಪ್ಪು ಮಾಡಿದ್ಲು? ಆಟದಲ್ಲಿ ಮೋಸ ಮಾಡಿದ್ಲಾ? ಏ ಕೋತಿ, ಮಗು ಜೊತೆ ಏನ್ ನಿಂದ ಆಟದಲ್ಲಿ ಮೋಸ? ಅಯ್ಯೋ, ಆ ಹಳ್ಳಿಗುಳಿ ಮನೆನ ತಲೆ ಮೇಲೆ ಹೊತ್ಕೊಂಡು ಯಾರಮ್ಮ ಓಡಾಡ್ತಾರೆ? ಅವನ್ ಸೋತಿದ್ರೆ ನೀನ್ ಸುಮ್ನೆ ಬಿಡ್ತಿದ್ಯಾ? ಕೊಡು ಅದನ್ನ. ಅಮ್ಮ, ನೀನ್ ಸುಮ್ನೆ ಇದ್ರೆ ಸರಿ. ನೀನ್ ಸುಮ್ನೆ ಇರು. ಕೊಡು, ತಗೋ ತಗೋ, ರೌಂಡ್ ಹಾಕೋ. ಮೊದ್ಲು ಬರೀ ನೀನ್ ಮಾತ್ರ ಇದ್ರೆ ಗೋಳೆ ಕೊಳ್ಳೋದಿಕ್ಕೆ ಇವಾಗ ಇವನು ಸೇರ್ಕೊಂಡ್ಬಿಟ್ಟಿದ್ದಾನೆ. ನೋಡ್ತಾ ಇರಿ, ನೆಕ್ಸ್ಟ್ ಆಟದಲ್ಲಿ ನಾನೇ ಗೆಲ್ಲೋದು. ಗೆಲ್ಲುವಂತೆ ಈಗ ರೌಂಡ್ ಹಾಕು. ಹೋಗು. ಏನ್ ಹಾಗೆ ಆಶ್ಚರ್ಯದಲ್ಲಿ ನೋಡ್ತಾ ಇದೀಯಾ? ನೀನ್ ಈ ತರ ಮಸಾಲೆ ದೋಸೆ ತಿನ್ನಕ್ಕೆ ಇಷ್ಟ ತಾನೆ? ಓ, ಇದೆಲ್ಲ ನನಗೆ ಹೇಗೆ ಗೊತ್ತು ಅಂತಾನಾ? ನಮ್ ಹುಡುಗಿ ಬಗ್ಗೆ ನಾವ್ ಅಷ್ಟು ತಿಳ್ಕೊಳಲ್ವಾ? ನಮ್ ಬಗ್ಗೆ ಏನ್ ಅನ್ಕೊಂಡಿದ್ಯಾ ಸತ್ಯ ನೀನು? ಸತ್ಯ, ಬೈಕಲ್ಲಿ ಬಂದಿದ್ದು ನಿನ್ಗೆ ಇಷ್ಟ ಆಯ್ತು ತಾನೆ? ತುಂಬಾ ತುಂಬಾ ಇಷ್ಟ ಆಯ್ತು. ಆದ್ರೆ ಅತ್ತೆ ಮತ್ತೆ ಪದ್ಮ ಅವ್ರ ಮುಂದೆ ಮುಜುಗರ ಆಯ್ತು ಗೊತ್ತಾ? ಈಗಿರೋ ಮನಸ್ಥಿತಿಲಿ ಇದೆಲ್ಲ ಬೇಕಾ ಅಮುಲ್ ಬೇಬಿ? ಈಗ್ಲೇ ಇದ್ರ ಅವಶ್ಯಕತೆ ತುಂಬಾ ಇರೋದು ಸತ್ಯ. ಈ ನಿನ್ ಮುಖದಲ್ಲಿ ನಗು ಇಲ್ಲ ಅಂದ್ರೆ ನನ್ ಕೈಲಿ ನೋಡಕ್ಕಾಗಲ್ಲ. ನನ್ ಕೈ ಕಾಲು ಆಡಲ್ಲಮ್ಮ. ಹಾಗಂತ ಬಲವಂತವಾಗಿ ನಗೋದಕ್ಕೆ ನನಗ್ ಬರಲ್ಲ. ಬೈಕಲ್ಲಿ ಬರ್ತಾ ಇರ್ಬೇಕು